ಪ್ರಾಯಶಃ ಕನ್ನಡ ಮಾಧ್ಯಮ ಲೋಕದಲ್ಲಿ ಈ ರೀತಿ ಒಂದೊಂದೇ ಸುದ್ದಿಯನ್ನು ತೆಗೆದುಕೊಂಡು ಅತಿಥಿಗಳ ಜೊತೆ ಚರ್ಚೆ ಮಾಡುವ ಇನ್ನೊಂದು ವಾಹಿನಿಯೋ ಇನ್ನೊಂದು ಉದಾಹರಣೆಯೋ ಇಲ್ಲ. ಅದು ನಮಗೆ ಹೆಮ್ಮೆ. ವಿಭಿನ್ನ ಮಾದರಿ, ವಿಭಿನ್ನ ಸುದ್ದಿ. ಎಸ್, ಇವತ್ತು ಕೂಡ ನನ್ನ ಜೊತೆಗೆ 3 ಗಣ್ಯರು ಹಾಜರಾಗಿದ್ದಾರೆ. ಮೊದಲು ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಮೊದಲನೇದಾಗಿ JDS ಪಕ್ಷದ ಪ್ರಸಾದ್ ಗೌಡ್ರಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಇನ್ನು ಕಾಂಗ್ರೆಸ್ ಪಕ್ಷದ ನಟರಾಜ್ ಗೌಡ್ರು ಇದ್ದಾರೆ. ಅವ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಸರ್, ತಮಗೆ ಸ್ವಾಗತ, ಸುಸ್ವಾಗತ. ಸಾಮಾಜಿಕ ಹೋರಾಟಗಾರ್ತಿ, ಎಡಪಂಥೀಯ ಚಿಂತಕಿ ಆಗಿರುವ KS ವಿಮಲಾ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತೀನಿ. ಇನ್ನು BJPಯ ಪ್ರತಿನಿಧಿ ಯಾವುದೇ ಕ್ಷಣದಲ್ಲಿ ಬಂದು ನಮ್ಮನ್ನು ಜಾಯಿನ್ ಆಗ್ಬೋದು. ಎಲ್ಲದಕ್ಕಿಂತ ಮೊದಲು ನೋಡ ಈ ಹೊತ್ತಿನ ಹೆಡ್ಲೈನ್ಸ್. ಕೃಷ್ಣ ಮಠದಲ್ಲಿ ಇಫ್ತಾರ್ ಕೂಟ ನಡೆಸಿದ್ಯಾಕೆ? ಪೇಜಾವರ ಶ್ರೀಗಳ ನಡೆಗೆ ಶ್ರೀರಾಮ ಸೇನೆ ಪ್ರಶ್ನೆ. ಮುತಾಲಿಕ್ ಮಾತಿಗೆ ವಿಶ್ವೇಶತೀರ್ಥರ ತಿರುಗೇಟು. ಮೈಸೂರು ಕಲಾಮಂದಿರದಲ್ಲಿ ಗೋಮಾಂಸ ಭಕ್ಷಣೆ, ಜಿಲ್ಲಾಡಳಿತದಿಂದ ಆಕ್ಷೇಪಣೆ. ಸಂವಿಧಾನದಲ್ಲಿ ಬೀಫ್ ತಿನ್ನೋದಕ್ಕೆ ಅವಕಾಶ ಇದೆ ಅಂದ್ರು ಭಗವಾನ್. ಮೇಲ್ನೋಟಕ್ಕೆ ಹಿಂದಿ ಚೀನಿ ಬಾಯಿ ಬಾಯಿ, ಮಾಡೋದೆಲ್ಲ ಮಸಲತ್ತಿನ ಕರಾಮತ್ತು. ವಾಸ್ತವಿಕ ಗಡಿರೇಖೆ ಬಳಿ ಕೆಂಪು ಸೈನಿಕರ ಉದ್ದಟತನ. ಮೋದಿ ಟ್ರಂಪ್ ಭೇಟಿಗೆ ಕ್ಷಣಗಣನೆ. ಶ್ವೇತಭವನದಲ್ಲಿ ಅದ್ದೂರಿ ಔತಣಕೂಟ ಆಯೋಜನೆ. ಅಧ್ಯಕ್ಷರ ಹೇಳಿಕೆಯಂತೆ ಜಾರಿಗೆ ಬರುತ್ತಾ ಇವು ಫ್ರೆಂಡ್ಶಿಪ್? ಕೆರೆಬಿಯನ್ ಪ್ರವಾಸಿ ತಾಣಗಳಲ್ಲಿ ಟೀಮ್ ಇಂಡಿಯಾ ಆಟಗಾರರ ಸುತ್ತಾಟ. ರಿಲ್ಯಾಕ್ಸ್ ಮೂಡ್ನಲ್ಲಿ ಬ್ಲೂ ಬಾಯ್ಸ್. ಪೋಲಾರ್ಡ್ ಬ್ರಾವೋ ಮನೆಗೆ ಭೇಟಿ ನೀಡಿದ್ರು ಕೊಹ್ಲಿ. ಎಸ್, ಮೊದಲ ಸುದ್ದಿಯತ್ತ ನೋಡ. ಇದು ಇವತ್ತಿನ ವಿವಾದದ ಸುದ್ದಿ ಅಂತ ನಂಬಿದ್ದೇನೆ. ಇಲ್ಲಿ ವಿವಾದ ಬೇಕಿತ್ತೋ ಇಲ್ವೋ, ಜಗತ್ತಿನಲ್ಲಿ ವಿವಾದ ಸೃಷ್ಟಿಯಾಗ್ತಾನೆ ಇರುತ್ತೆ. ಇವತ್ತು ಅಂತಹ ಒಂದು ವಿವಾದ ಸೃಷ್ಟಿಯಾಗಿದೆ. ಅದು ಪ್ರತಿಭಟನೆ, ಬಂದ್ಗೆ ಕರೆ ಕೊಡೋವರೆಗೂ ಹೋಗಿದೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪೇಜಾವರ ಶ್ರೀಗಳು ಆಯೋಜಿಸಿದ್ದ ಇಫ್ತಾರ್ ಕೂಟ ಇದೀಗ ವಿವಾದಕ್ಕೆ ಎಡೆಮಾಡಿಕೊಟ್ಟಿದೆ. ರಂಜಾನ್ ಮಾಸದ ಹಿನ್ನೆಲೆಯಲ್ಲಿ ಸೌಹಾರ್ದತೆಯ ಸಂಕೇತವಾಗಿ ವಿಶ್ವೇಶತೀರ್ಥ ಶ್ರೀಗಳು ಇಫ್ತಾರ್ ಕೂಟವನ್ನು ಏರ್ಪಡಿಸಿದರು. ಆದರೆ ಶ್ರೀಗಳ ಕ್ರಮಕ್ಕೆ ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಗೋಭಕ್ಷಕರನ್ನು ಗೋಪಾಲನ ಸನ್ನಿಧಾನಕ್ಕೆ ಕರೆದು ಗೌರವಿಸಿದರು. ಇದು ಹಿಂದೂ ಸಮಾಜಕ್ಕೆ ಮಾಡಿದ ಅವಮಾನ ಅಂತ ಮುತಾಲಿಕ್ ಕಿಡಿಕಾರಿದ್ದಾರೆ. ಪೇಜಾವರ ಶ್ರೀಗಳು ಕೇವಲ ಪೇಜಾವರ ಮಠಕ್ಕೆ ಸೀಮಿತ ಆದವರಲ್ಲ, ಇಡೀ ವಿಶ್ವ ಹಿಂದೂ ಪರಿಷತ್ತಿಗೆ ಮಾರ್ಗದರ್ಶಕರು. ಹೀಗಿರುವಾಗ ಗೋಹಂತಕರನ್ನು ಮಠದ ಒಳಗಡೆ ಕರೆಸಿ ಮಾನ್ಯತೆ ಕೊಡುವ ಪ್ರಕ್ರಿಯೆ ಒಪ್ಪುವಂತಹದಲ್ಲ ಅಂತ ಅವರು ಹರಿಹಾಯ್ದಿದ್ದಾರೆ. ಉಡುಪಿಯಲ್ಲಿ ಸ್ವಾಮಿಗಳನ್ನು ಭೇಟಿಯಾದ ಮುತಾಲಿಕ್ ಶ್ರೀಗಳ ನಿರ್ಧಾರ ಖಂಡಿಸಿ ಜುಲೈ 2ರಂದು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವುದಾಗಿ ಹೇಳಿದ್ದಾರೆ. ಇನ್ನು ಇತ್ತ ಮುತಾಲಿಕ್ ಆರೋಪವನ್ನು ತಳ್ಳಿ ಹಾಕಿರೋ ಪೇಜಾವರ ಶ್ರೀಗಳು ತಾವು ಹಿಂದೂ ಧರ್ಮಕ್ಕೆ ಅಪಚಾರ ಮಾಡುವ ಕೆಲಸ ಮಾಡಿಲ್ಲ, ಹಿಂದೂ ಧರ್ಮದ ಬಗ್ಗೆ ನಿಮಗಿಂತ ನನಗೆ ಹೆಚ್ಚು ಗೊತ್ತಿದೆ ಅಂತ ಮುತಾಲಿಕ್ಗೆ ಟಾಂಗ್ ನೀಡಿದ್ದಾರೆ. ಮುಸ್ಲಿಮರ ರಂಜಾನ್ ಉಪವಾಸ ಅವರ ಕೊನೆಯ ದಿನದಲ್ಲಿ ಉಡುಪಿಯ ಮಠದ ಆವರಣದಲ್ಲಿ ಪೂಜ್ಯ ಪೇಜಾವರ ಸ್ವಾಮೀಜಿಯವರು ಅವರನ್ನು ಆಹ್ವಾನಿಸಿ ಅವರಿಗೆ ಫಲ ನೀಡಿದ್ದು ನಮ್ಮ ಹಿಂದೂ ಸಮಾಜಕ್ಕೆ ಅವಮಾನ ಆಗಿದೆ. ಶ್ರೀಕೃಷ್ಣ ಗೋರಕ್ಷಕ, ಗೋಪಾಲ ಅಂತ ಹೇಳ್ತೀವಿ ನಾವು. ಗೋಭಕ್ಷಕರನ್ನು, ಗೋಹಂತಕರನ್ನು ಇವತ್ತು ಆವರಣದ ಒಳಗಡೆನೇ ಕರೆದು ಅವರ ಜೊತೆಗೆ ಸೌಹಾರ್ದದ ಮಾತನಾಡುವಂಥದ್ದು ಇದು ಶೋಭೆ ತರುವಂತಹದ್ದಲ್ಲ. ಇಡೀ ಹಿಂದೂ ಸಮಾಜಕ್ಕೆ ಅವಮಾನ ಆಗಿದೆ. ಪರಧರ್ಮೀಯರ ಜೊತೆಗೆ ಸ್ನೇಹ ಸೌಹಾರ್ದ ಅದನ್ನು ಉಳಿಸಿಕೊಂಡು ಅದು ನಮ್ಮ ಧೋರಣೆ. ಆ ಧೋರಣೆಗೆ ಅನುಸಾರವಾಗಿ ಅವರನ್ನು ಕರೆದಿದ್ದೇವೆ. ನಮ್ಮ ಎರಡು ವರ್ಷದಲ್ಲಿ
ಹಿಂದೂಗಳೆಲ್ಲರನ್ನೂ ಕೂಡ ಕರೆಸಿದ್ದೇವೆ, ಎಲ್ಲರೂ ಬಂದಿದ್ದಾರೆ. ಅವರು ಕೂಡ ಪರ್ಯಾಯದಲ್ಲೆಲ್ಲ ಸಹಕರಿಸಿದ್ದಾರೆ. ಉಡುಪಿ ಚಲೋ ಪ್ರಕರಣದಲ್ಲಿ ಕೂಡ ಅವರು ಬೆಂಬಲ ಕೊಟ್ಟಿದ್ದಾರೆ. ಅವರಿಗೊಂದು ಅವಕಾಶ ಕೊಟ್ಟು ಅವರ ಹಬ್ಬದ ಸಮಯದಲ್ಲಿ ಪ್ರಸಾದ ಕೊಡುವ ಕಾರ್ಯಕ್ರಮ, ಬರೀ ಸೌಹಾರ್ದದ ಕಾರ್ಯಕ್ರಮ. ಇದಕ್ಕೆಲ್ಲ ಹಿಂದೂ ಮುಸ್ಲಿಂ ಮತೀಯ ಸ್ವರೂಪ ಎಲ್ಲ ಕೊಟ್ಟು ಅನಾವಶ್ಯಕವಾಗಿ ಜನರ ಮನಸ್ಸನ್ನು ಕದಡಿಸುವ ಕೆಲಸ ಮಾಡಬೇಡಿ. ಇದರಿಂದ ಹಿಂದೂ ಧರ್ಮಕ್ಕೆ ಏನು ಹಾನಿಯಿಲ್ಲ. ನಾವು ಹೀಗೆ ಮಾಡಿದ್ದರಿಂದ ಹಿಂದೂ ಧರ್ಮಕ್ಕೆ ಮತ್ತಷ್ಟು ಒಳ್ಳೆಯ ಅಭಿಪ್ರಾಯವೇ ಬೆಳೆಯುತ್ತದೆ. ಹಿಂದೂಗಳು ಉದಾರಿಗಳು, ಪರಧರ್ಮ ಸಹಿಷ್ಣುಗಳು, ಅಸಹಿಷ್ಣುಗಳಲ್ಲ ಎಂಬ ಭಾವನೆ ಬೆಳೆಯುತ್ತದೆ. ನಮಾಜು ಮಾಡೋದಕ್ಕೆ ಆಕ್ಷೇಪ, ನಮಗೆ ನಮಾಜಿನ ವಿಷಯ ಎಸ್, ಈ ವಿವಾದ ಬೇಕಿತ್ತೆ ಅನ್ನುವುದು ಮೊದಲನೇ ಪ್ರಶ್ನೆ. ವಾಟ್ ಎವರ್ ಇಟ್ ಬೇಬಿ, ಏನು ಉಡುಪಿಯ ಪೇಜಾವರ ಮಠ ಇದೆ, ಅದು ಮಾಧ್ವ ಬ್ರಾಹ್ಮಣರ ಮಠ. ಅವರು ಹೆಚ್ಚು ಸಂಪ್ರದಾಯವಾದಿಗಳು. ಉಳಿದ ಬ್ರಾಹ್ಮಣರಲ್ಲಿ ಹಲವು ರೀತಿ ಸ್ಮಾರ್ಥ ಬ್ರಾಹ್ಮಣರಿದ್ದಾರೆ, ಮಾಧವರಿದ್ದಾರೆ, ವೈಷ್ಣವರಿದ್ದಾರೆ. ಈ ಮಾಧ್ವ ಬ್ರಾಹ್ಮಣರು ಮಾತ್ರ ಸಿಕ್ಕಾಪಟ್ಟೆ ಸಂಪ್ರದಾಯಸ್ಥರು. ಇದು ಅಂತಹ ಒಂದು ಸಾಂಪ್ರದಾಯಿಕ ಮಠ ಇದು. ಸೊ ಏನೇ ಇರಲಿ, ಅಲ್ಲೊಂದು ಹೊಸ ಆಲೋಚನೆ ಬಂದರೆ ಅದನ್ನು ಯಾಕೆ ಸ್ವಾಗತಿಸಬಾರದು? ಪೇಜಾವರ ಶ್ರೀಗಳ ಉದ್ದೇಶ ಏನೇ ಇರಲಿ, ಅವರು ಯಾವ ಉದ್ದೇಶದಿಂದ ಮಾಡಿದ್ರು ಅನ್ನೋದು ಕೂಡ ಚರ್ಚೆಗೆ ಆಹಾರವಾದ ವಿಚಾರ. ಹಾಗೆಯೇ ಅವರು ಹರಿಜನ ಕೇರಿಗಳಿಗೆ ಭೇಟಿ ನೀಡೋದು ಕೂಡ ಅದರ ಉದ್ದೇಶದ ಬಗ್ಗೆ ನಾವು ಚರ್ಚೆ ಮಾಡಬಹುದು. ಆದರೆ ಅವರು ಮುಸ್ಲಿಮರನ್ನು ಕರೆದು ಒಂದು ಇಫ್ತಾರ್ ಕೂಟ ಮಾಡಿದರೆ ಎಲ್ಲಿಯ ಹಿಂದೂ ಧರ್ಮ ಎಲ್ಲಿ ಹೋಗುತ್ತೆ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಮೊದಲನೇದಾಗಿ ಪ್ರಮೋದ್ ಮುತಾಲಿಕ್ ಅವರು ಯಾವುದನ್ನು ಹಿಂದೂ ಧರ್ಮ ಅಂದ್ಕೊಂಡಿದ್ದಾರೆ, ಏನು ಹಿಂದೂ ಧರ್ಮ ಅಂದ್ಕೊಂಡಿದ್ದಾರೆ, ಅವ್ರು ಹೇಳಿದ ಕೆಲವು ಮಾತುಗಳು ತುಂಬ ಅಪಾಯಕಾರಿಯಾದ ಮಾತುಗಳು. ಒಂದು, ಯಾರು ಗೋಮಾಂಸವನ್ನು ತಿಂತಾರೆ ಅವರನ್ನು ಒಳಗೆ ಕರೆಸಿಕೊಂಡಿದ್ದು ಸರಿಯಾ ಅಂತ. ಮೊದಲನೇದಾಗಿ ಮುಸ್ಲಿಮರು ಎಲ್ಲರೂ ಗೋಮಾಂಸ ತಿಂತಾರೆ ಅಂದರೆ ನಾನು ಒಪ್ಪಲ್ಲ. ಹಿಂದೂಗಳು ಕೂಡ ಗೋಮಾಂಸ ತಿಂತಾರೆ. ಹಾಗಿದ್ದರೆ ಗೋಮಾಂಸ ತಿನ್ನುವವರಿಗೆ ಆ ಮಠದ ಒಳಗಡೆ ಬರೋಕ್ಕೆ ಅವಕಾಶ ಇಲ್ವಾ? ಅದನ್ನು ಮಠ ಸ್ಪಷ್ಟಪಡಿಸಿದೆಯಾ? ಹಿಂದೂ ಧರ್ಮ ಸ್ಪಷ್ಟಪಡಿಸಿದೆಯಾ? ಎಲ್ಲಿ ಹೇಳಿದೆ? ಯಾವ ವೇದದಲ್ಲಿ ಹೇಳಿದೆ? ಉಪನಿಷತ್ನಲ್ಲಿ ಹೇಳಿದೆ? ಈಗ ಹಲವು ಪ್ರಶ್ನೆಗಳಿವೆ. ಆದರೆ ವಿವಾದವನ್ನು ಸೃಷ್ಟಿಸಿದ ಪ್ರಮೋದ್ ಮುತಾಲಿಕ್ ಈಗ 2ನೇ ತಾರೀಕು ಪ್ರತಿಭಟನೆ ನಡೆಸ್ತಾರಂತೆ. ಮೊದಲು ಎಸ್ ವಿಮಲಾ, ನಿಮ್ಮಿಂದ ನಾನು ಪ್ರಾರಂಭ ಮಾಡ್ತೀನಿ. ಇದು ವಿವಾದ ಆಗಬೇಕಾಗಿತ್ತು ಇಲ್ಲ ಗೊತ್ತಲ್ಲ. ವಾಟ್ ಐ ಬಿಲೀವ್, ಹೊಸ ಆಲೋಚನೆ ಬಂದರೆ ಅದನ್ನು ಸ್ವಾಗತಿಸಬೇಕು ಅಂತ ನನ್ನೊಂದನ್ನು. ಪೇಜಾವರ ಮಠದ ಸ್ವಾಮೀಜಿ ಬಗ್ಗೆ ನಮ್ಗೆ ಹಲವು ರೀತಿಯ ಭಿನ್ನಾಭಿಪ್ರಾಯ ಇರ್ಬೋದು. ಆದರೆ ಮುಸ್ಲಿಮರನ್ನು ಕರೆದು ಏನೋ ಖರ್ಜೂರ ಕೊಟ್ಟರು, ಪಾಪ ಅಜ್ಜ ಅಲ್ಲೆಲ್ಲ ಸುತ್ತಾಡ, ಅದೊಂದು ವಿವಾದ ಸೃಷ್ಟಿಯಾಗಿದೆ. ವಾಟ್ ಇಸ್ ಯುವರ್ ರಿಯಾಕ್ಷನ್? ಇಲ್ಲಿ ನೀವು ಹೇಳಿದಾಗೆ ಉದ್ದೇಶ ಏನೇ ಇದ್ದಿರಬಹುದು, ಮಾಡಿದ ಕೆಲಸವನ್ನು ನಾವು ಗುರುತಿಸೋಣ ಅಂತ ಅನ್ನೋದು ಆ ಮಟ್ಟಕ್ಕೆ ಖಂಡಿತ ನಾವು ಗುರುತಿಸೋಣ. ಆದರೆ ಪ್ರಮೋದ್ ಮುತಾಲಿಕ್ ಅವರು ಪ್ರಸ್ತಾಪ ಮಾಡಿದ್ದ 2-3 ಮಾತುಗಳನ್ನು ನಾನು ಈಗ ಕಿವಿಯಾರೆ ಕೇಳಿಸ್ಕೊಂಡೆ. ನೀವು ಇದನ್ನು ಚರ್ಚೆ ಮಾಡುವಾಗ ಹಾಕಿದ್ದನ್ನು ನೇರವಾಗಿ ಈ ದೇಶದ ಸಂವಿಧಾನ ಹೇಳುವಂತಹ ಸೌಹಾರ್ದ ಸಾಮರಸ್ಯದ ಪರಂಪರೆ ಏನಿದೆಯಲ್ಲ, ಅದಕ್ಕೆ ವ್ಯತಿರಿಕ್ತವಾಗುವಂತಹ ಸಂವಿಧಾನ ವಿರೋಧಿ ಮಾತುಗಳನ್ನು ಆಡಿದ್ದಾರೆ ಅವರು. ನಮ್ಮ ದೇಶದ ಸಂವಿಧಾನ ಹೇಳ್ತದೆ ಧರ್ಮ, ಜಾತಿ, ಭಾಷೆ, ಲಿಂಗದ ತಾರತಮ್ಯ ಇರಕೂಡ್ದು ಅಂತ. ಅದರ ಜೊತೆಗೇನೆ ಬಹುಶಃ ರೈಟ್ ಟು ಫುಡ್ ಅಂತ ಅನ್ನೋದು ಕಾನ್ಸ್ಟಿಟ್ಯೂಷನಲ್ ಫಂಡಮೆಂಟಲ್ ರೈಟ್ ಅಲ್ಲದೆ ಇರ್ಬೋದು, ಬಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಇದೆ. ಮತ್ತು ಸ್ಟೇಟಿಗೆ ಸಂಬಂಧಪಟ್ಟಂತಹ ಹಲವು ಇವುಗಳನ್ನು ಬೇರೆ ಬೇಕಾದಷ್ಟು ರಾಜ್ಯಗಳಲ್ಲಿ ಕೌಸ್ಲಾಟರನ್ನೇ ಬ್ಯಾನ್ ಮಾಡದೇ ಇರುವ ಸ್ಥಿತಿ ಇದೆ. ಹಾಗಿರುವಾಗ ಈಗ ಪೇಜಾವರರು ಅದನ್ನು ಮಾಡಿದ ಮಾತ್ರಕ್ಕೆ ಅವರೇನು ಸರ್ವಧರ್ಮ ಸಹಿಷ್ಣುಗಳು ಅಂತ ನಾನೇನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂದ್ರೆ ಇಲ್ಲಿ ನಾನು ಇದನ್ನು ಹೇಗೆ ನೋಡೋದಕ್ಕೆ ಬಯಸ್ತೀನಿ ಅಂದರೆ, ಪೇಜಾವರರು ಕರೆದಿದ್ದ ಅದನ್ನು ಒಪ್ಕೋತಾನೇನೆ, ಓಕೆ, ಅಂಥದ್ದೊಂದು ಸರ್ವಧರ್ಮ ಸಹಿಷ್ಣುತೆ ಬಗ್ಗೆ ನಾನೊಂದು ಹೆಜ್ಜೆ ಮುಂದಿಡ್ತೀನಿ ಅಂತಂದ್ರೆ ಖಂಡಿತ ನಾವು ವೆಲ್ಕಮ್ ಮಾಡೋಣ. ಆದರೆ ಪೇಜಾವರ ಸ್ವಾಮಿಗಳು ಕರೆದಿದ್ದರ ಹಿಂದಿರುವ ರಾಜಕಾರಣದ ಜೊತೆಗೇನೆ ಪ್ರಮೋದ್ ಮುತಾಲಿಕ್ ಈ ಮಾತಾಡುವ ಹಿಂದೆ ಕೂಡ ಸ್ಪಷ್ಟವಾದ ರಾಜಕಾರಣವೇ ಇರೋದು. ಅಂದ್ರೆ ಒಟ್ಟಾರೆಯಾಗಿ ನಾವು ಸಹಿಷ್ಣುಗಳು ಅಂತ ತೋರಿಸ್ತಾನು ಅಶಾಂತಿಯನ್ನ ಹುಟ್ಟುವಂಥದ್ದು, ನಾವು ಅಸಹಿಷ್ಣುಗಳು ಅಂತ ತೋರಿಸ್ತಾ ಪ್ರತಿಭಟನೆಯ ಕರೆಯನ್ನ ಕೊಟ್ಟು ಕರ್ನಾಟಕ ಗೌರ್ಮೆಂಟ್ ಇಮ್ಮಿಡಿಯೇಟ್ ಆಗಿ ಜುಲೈ 2ಕ್ಕೆ ಪ್ರತಿಭಟನೆ ಕೊಟ್ಟಿದಾರಲ್ಲ, ಯಾರು ಪ್ರತಿಭಟನೆ ಕರೆ ಕೊಟ್ಟಿದಾರ ಅವರು ಸಂವಿಧಾನ ವಿರೋಧಿಗಳು ಅಂತ ಅವ್ರನ್ನ ಒಳಗ. ವಿವೇಕ್ ರೆಡ್ಡಿ ಸ್ವಾಗತ. ಮೊದಲನೇದ ನಿಮಗೆ ಸ್ವಲ್ಪ ಲೇಟ್ ಆಗಿ ಬಂದ್ರೆ ಟ್ರಾಫಿಕ್ ಅಂತ ಕಾಣುತ್ತೆ, ವಾಟ್ ಎವರ್ ಇಟ್ ಮೇ ಬಿ. ಈಗ ಉಡುಪಿ ಟ್ರಾಫಿಕ್ ಬಗ್ಗೆ ಹೇಳಿದ ಸೀರಿಯಸ್ ಇಶ್ಯೂನ ಪ್ರಮೋದ್ ಮುತಾಲಿಕ್ ಪ್ರತಿಭಟನೆ ಮಾತನಾಡಿದ್ದಾರೆ. ಅದು ಆ ಮಠ ಕೇವಲ ಪೇಜಾವರಿಗೆ ಸೇರಿದ್ದಲ್ಲ, ಅಲ್ಲಿ ಗೋಮಾಂಸ ಭಕ್ಷಕರನ್ನ ಕರೆದು ಹಿಂದೂ ಧರ್ಮಕ್ಕೆ ಅವಮಾನ ಮಾಡಲಾಗಿದೆ ಅನ್ನೋದು ಪ್ರಮೋದ್ ಮುತಾಲಿಕ್ ಹೇಳಿಕೆ. ಅದಕ್ಕೆ ಪೇಜಾವರದ ವಿಶ್ವೇಶತೀರ್ಥ ಶ್ರೀಪಾದಂಗಳು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇವರ ಒಂದು ವಿಷಯ ಏನಂದರೆ, ಬಹು ವರ್ಗಗಳ ಸಮಾಜ ನಮ್ಮದು.
ಇಂತಹ ಸಮಾಜದಲ್ಲಿ ಭಾರತದಲ್ಲಿ ನಾವು ಎಂದೂ ಸಹ ಗುಂಪುಗಳ ಮಧ್ಯ ಸಮುದಾಯಗಳ ಮಧ್ಯ ಒಂದು ಸೇತುವೆಯನ್ನು ನಿರ್ಮಿಸುವ ಪ್ರಯತ್ನಗಳೇನಿದೆ ಅದಕ್ಕೆ ಯಾವತ್ತೂ ಸಹ ನಾವೊಂದು ಉತ್ತೇಜನವನ್ನು ಕೊಡಬೇಕು, ಅದಕ್ಕೊಂದು ಪ್ರೋತ್ಸಾಹವನ್ನು ಕೊಡಬೇಕು. ಆದ್ದರಿಂದ ಕರೆಸಿ ಊಟ ಮಾಡಿಸಿದ್ರೆ ಹಿಂದೂ ಧರ್ಮಕ್ಕೆ ಏನಾಯಿತು, ಅಪಾಯಕಾರಿ ಗಂಡಾಂತರ ಆಯಿತಾ ಅಂತ ಹೇಳೋದು ಹೇಗೆ ನಂಬೋದಕ್ಕೆ ಸಾಧ್ಯ? ಏನು ಅಪಾಯಕಾರಿ ಆಯಿತು, ಏನು ಗಂಡಾಂತರ ಆಯಿತು? ಹಿಂದೂ ಧರ್ಮ ಹೇಗಿದೆಯೋ ಹಾಗೇ ಇದೆ, ಸನಾತನ ಧರ್ಮ ಹೇಗಿದೆಯೋ ಹಾಗೇ ಇದೆ. ಅಂದ್ರೆ ನೀವು ಪೇಜಾವರ ಕ್ರಮವನ್ನ ಸಪೋರ್ಟ್ ಮಾಡ್ತೀರಿ? ಎಲ್ಲಿ ಈ ಸೇತುವೆಗಳನ್ನ ನಿರ್ಮಿಸುವ ಒಂದು ಮನಸ್ಥಿತಿ ಇದೆ, ನಿರ್ಮಿಸುವ ಒಂದು ಭಾವ ಇದೆ, ಅದರಿಂದ ಒಂದು ನೈಜವಾದ ಕಾಳಜಿ ಇದೆ, ಇದನ್ನು ನಾವು ಒಪ್ಪಬೇಕಾಗತ್ತೆ. ಯಾಕಂದರೆ ಸಮಾಜವನ್ನು ವಿಭಜನೆ ಮಾಡಿ ಇನ್ನೂ ನಾವು ಅದನ್ನು ಗೊಂದಲಕ್ಕೆ ತಗೊಂಡೋಗೋ ಬದಲು ನಾವು ಅದಕ್ಕೆ ಪರಸ್ಪರ ಒಂದು ಭರವಸೆಗಳನ್ನ ಉಂಟು ಮಾಡುವ ಒಂದು ಪರಿಸರವನ್ನು ನಾವು ಸೃಷ್ಟಿಸ್ತೀವಿ. ಇದು ನಿಮ್ಮ ಪಾರ್ಟಿ ಸ್ಟ್ಯಾಂಡ್ ಅಂತ ನಾನು ಅನ್ಕೋಬೋದಾ? ನಿಮ್ಮ ವೈಯಕ್ತಿಕ ಪಾರ್ಟಿ ಸ್ಟ್ಯಾಂಡು ಸಹ ಹೀಗೆ ಇರ್ತದೆ. ಯಾಕೆಂತಂದರೆ ಇದರಲ್ಲಿ ಯಾವ ಒಂದು ಭೇದ ಹುಟ್ಟಿಸುವ ಅಥವಾ ಹಿಂದೂ ಧರ್ಮಕ್ಕೆ ಧಕ್ಕೆ ಬರುವಂಥ ಅಥವಾ ಇಸ್ಲಾಂ ಧರ್ಮಕ್ಕೆ ಧಕ್ಕೆ ಬರುವಂಥ ಪರಿಸ್ಥಿತಿ ಎಲ್ಲಿದೆ ಇಲ್ಲಿ? ಈ ಪೇಜಾವರ ಮಾದರಿ ಇದೆಯಲ್ಲ, ಈ ಮಾದರಿಯನ್ನ ಉಳಿದೆಲ್ಲ ಮಠಾಧೀಶರು ಅನುಸರಿಸಬೇಕು ಅಂತ ತಮ್ಮ ಪಕ್ಷ ಹೇಳುತ್ತಾ ತಾವೇನಾದರೂ ಮನವಿ ಮಾಡ್ತಾರೆ? ಇಟ್ ಇಸ್ ವೆರಿ ಗುಡ್ ಮಾಡೆಲ್. ಎಲ್ಲೆಲ್ಲಿ ನಾವು ಈ ಸೇತುವೆಗಳನ್ನ ನಿರ್ಮಿಸ್ತೀವಿ ಭಟ್ರೆ, ಪರಸ್ಪರವಾಗಿ ಹಿಂದೂ ಧರ್ಮದಿಂದಲೇ ಆಗಲಿ, ಇಸ್ಲಾಂ ಧರ್ಮದಿಂದಲೇ ಆಗಲಿ, ಅಥವಾ ಇಸ್ಲಾಮಿನ ಅನುಯಾಯಿಗಳಿಂದನೇ ಆಗಲಿ, ಹಿಂದೂಗಳ ಅನುಯಾಯಿಗಳಿಂದನೇ ಆಗಲಿ, ಅದನ್ನೆಲ್ಲ ನಾವು ಸಮಂಜಸವಾಗಿ ಎಲ್ಲರೂ ಏನಿದೆ, ಇದು ಪೇಜಾವರ ಶ್ರೀಗಳು ಒಂದು ಮಾತನ್ನ ಹೇಳಿದ್ದಾರೆ, ಇದು ಎರಡು ಸಮುದಾಯಗಳ ನಡುವಿನ ಸೌಹಾರ್ದತೆಯ ಕೊಂಡಿ ಅನ್ನುವ ಮಾತನ್ನ ಶ್ರೀ 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 ಪೇಜಾವರ ಶ್ರೀಗಳು ಹೇಳಿದ್ದಾರೆ. ತಾವು ಅವ್ರ ಮಾತನ್ನು ಸಬ್ಸ್ಕ್ರೈಬ್ ಮಾಡಿದಿರಿ. ಸೊ ನಾನು ತಮ್ಮ ಹತ್ರ ಕೇಳ್ತಾ ಇರೋದು, ಬಹುಮಟ್ಟಿಗೆ ಎಲ್ಲ ಮಠಾಧೀಶರು ಕೂಡ ತಮ್ಗೆ ಆಪ್ತರಾಗಿದ್ದಾರೆ, ತಮ್ಮ ಪಕ್ಷಕ್ಕೆ ಆಪ್ತರಾಗಿದ್ದಾರೆ, ತಮ್ಮ ಮಾತನ್ನು ಕೇಳ್ತಾರೆ. ಈ ರೀತಿ ರಾಜ್ಯದಲ್ಲಿರುವ ಎಲ್ಲ ಮಠಗಳು ಕೂಡ ಇಫ್ತಾರ್ ಕೂಟವನ್ನು ಮಾಡಬೇಕು ಅನ್ನೋದೇನಾದರೂ ತಾವು ಮನವಿ ಮಾಡ್ತೀರಾ? ಸೌಹಾರ್ದತೆ ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಅದನ್ನು ಮತ್ತೆ ಮತ್ತೆ ನೀವು ಇನ್ನಷ್ಟು ಮೈನ್ಯೂಟಾಗಿ ನೀವು ಅದನ್ನು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೀರಾ. ಈ ಸೇತುವೆಯ ಒಂದು ಬಂಧನ ಏನಿದೆ, ಒಂದು ಕೊಂಡಿ ಏನಿದೆ, ಅದನ್ನು ನಿರ್ಮಿಸೋದಕ್ಕೆ ಅವಕಾಶ ಇದ್ದೇ ಇದೆ. ಅದನ್ನು ಇಫ್ತಿಯಾರ್ ಕೂಟ ನಮ್ಮ ಹಿಂದೂ ದೇವಸ್ಥಾನದಲ್ಲಿ ಇಫ್ತಿಯಾರ್ ಕೂಟ ಮಾಡಿದ್ವಿ ಅಥವಾ ಹಿಂದೂ ದೇವಸ್ಥಾನದಲ್ಲಿ ಮುಸ್ಲಿಂ ಬಾಂಧವರ ಒಂದು ಪದ್ಧತಿನ ಆಚರಿಸಿದ್ವಿ ಅಂತ ನಾವು ತಗೊಂಡು ಕೂಡ್ದು. ಆ ಥರ ನಾವು ಪರಿಗಣಿಸ್ಬಾರ್ದು. ಯಾಕೆ ಪರಿಗಣಿಸಬಾರ್ದು? ಯಾಕೆ ವೈ ಅಂತಂದರೆ, ಬಹುಶಃ ಒಂದು ಏನಂತಂದರೆ ಹಿಂದೂ ಧರ್ಮ ಅದರಿಂದ ಏನು ಬದಲಾಗಲ್ಲ, ಹಿಂದೂ ಧರ್ಮ ಹಾಗೇ ಇದೆ. ಹಿಂದೂ ಧರ್ಮಕ್ಕೆ ಏನು ಧಕ್ಕೆ ಆಯಿತು? ಕನ್ಫ್ಯೂಷನ್ ಇಲ್ಲ ಭಟ್ರೆ, ನೀವು ಕನ್ಫ್ಯೂಷನ್ ನೋಡ್ತಾ ಇದ್ದೀರಾ. ಹಿಂದೂ ಧರ್ಮ ಹೇಗಿದೆಯೋ ಹಾಗೇ ಇದೆ. ಇಂತಹ ಸಿಂಬಾಲಿಕ್ ಜಸ್ಚರ್ಸ್ ಅಂತಾರೆ, ಅದರಿಂದ ಏನೂ ಆಗಲ್ಲ. ಇಂತಹ ಸಿಂಬಾಲಿಕ್ ಜಸ್ಚರ್ಸ್ ಇಂದ ಒಂದು ಪರಸ್ಪರ ಒಡನಾಟವನ್ನು ಸೃಷ್ಟಿಸೋದಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ಅವಕಾಶ ಇದೆ. ನೈಜವಾದ ಹಿಂದೂ ಧರ್ಮದಲ್ಲಿ ಅದಕ್ಕೊಂದು ಅವಕಾಶ ಇದೆ ಅಂತ ಹೇಳ್ತಾರೆ. ಈಗ ಕೆಲವು ಮೂಲಭೂತವಾದಿಗಳು ಅವರ ತತ್ವ ಸಿದ್ಧಾಂತಗಳಿದ್ದಾವಲ್ಲ, ಅವು ಕೆಲವು ಸಲ ಅವ್ರನ್ನೇ ಸುಡ್ತವೆ, ಭಸ್ಮಾಸುರರ ಥರ ಅವ್ರನ್ನೇ ಸುಡ್ತವೆ. ಇಲ್ಲಿವರೆಗೂ ಪೇಜಾವರ ಶ್ರೀಗಳು ಯಾರಿಗೆ ಬೆಂಬಲಗಳನ್ನು ಕೊಡ್ತಾ ಬಂದಿದ್ರೋ, ಯಾವ ತತ್ವ ಸಿದ್ಧಾಂತಗಳಿಗೆ ಬೆಂಬಲಗಳನ್ನು ಕೊಡ್ತಾ ಬಂದಿದ್ರೋ, ಆ ಸಿದ್ಧಾಂತದ ಒಂದು ಪ್ರತೀಕನೇ ಪ್ರಮೋದ್ ಮುತಾಲಿಕ್. ಈಗ ನಾವೇನೋ ಒಂದು ಬದಲಾವಣೆಯನ್ನು ನಾನು ತರ್ತೀನಿ, ಬದಲಾವಣೆ ನನ್ನಲ್ಲಿದೆ, ಏನು ಸಾಮರಸ್ಯವನ್ನು ಮೂಡಿಸ್ತೀನಿ, ಸೌಹಾರ್ದತೆಯನ್ನು ಮೂಡಿಸ್ತೀನಿ ಬೇರೆ ಕೋಮಿನ ಜೊತೆ ಅಂತ ಏನು ಒಂದು ಹೆಜ್ಜೆ ಇಟ್ಟರು, ಆ ಹೆಜ್ಜೆಗೆ ಏನು ಬಂತು ರಿಪ್ಲೈ ಅಂದರೆ, ಇವರು ಹೋಗಿ ನಾನು ಪ್ರತಿಭಟನೆ ಮಾಡ್ತೀನಿ ಅಂತ ಪ್ರಮೋದ್ ಮುತಾಲಿಕ್. ನೋಡಿ, ಇದು ಪೇಜಾವರ ಶ್ರೀಗಳು ಇವತ್ತು ಮಾಡ್ತಾ ಇದ್ದಾರೆ. ಈ ಥರ ನಾವೆಲ್ಲ ಹಿಂದೂಗಳೇ, ನಾವೆಲ್ಲ ಇದು ವರ್ಷನೂ ಮಾಡ್ತೀವಿ. ಇದು ಅವ್ರು ಹೊಸದಿರ್ಬೋದು ಅವ್ರಿಗೆ. ಈಗ ಕೆಲವರು ಗೌಡ್ರೆ, ಒಬ್ಬ ಮಠಾಧೀಶರಿದ್ದು ಯಾಕೆ ಅಂತಂದ್ರೆ ಎರಡು ಕಾರಣಗಳಿರ್ತೀವಿ. ಪೇಜಾವರದ ಉದ್ದೇಶಗಳ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿ, ಬಟ್ ಒಂದು ಮಾಧ್ವ ಸಂಪ್ರದಾಯದ ಅತೀ ಇತಿ ಪರಂಪರೆಯನ್ನು ಉಳಿಸಿಕೊಂಡು ಬಂದ ಮಠದ ಆವರಣದ ಒಳಗಡೆ ಅನ್ಯ ಧರ್ಮೀಯರು ಬಂದು ಅಟ್ಲೀಸ್ಟ್ ಊಟ ಸ್ವೀಕರಿಸೋದಕ್ಕೆ ಆಯ್ತಲ್ಲ ಅನ್ನೋದಕ್ಕೆ ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಖಂಡಿತವಾಗಿ. ನೋಡಿ, ಎರಡು ನನಗೆ ಗೊತ್ತಿಲ್ಲ, ಅದೇ ಉದ್ದೇಶ ಬಗ್ಗೆ ಮಾತಾಡೋಣ. ನಾನು ಗೊತ್ತಿಲ್ಲ, ಉಡುಪಿ ಚಲೋ ಎಲ್ಲ ಅದಕ್ಕೆಲ್ಲ ಸೇರ್ಕೊಂಡಿದೆ, ಡಿಸ್ಕಸ್. ಆದ್ರೆ ಇದು ಈ ಮೂ ಏನಿದೆ, ಈ ಮೂ ಸ್ವಾಗತಾರ್ಹ ಹೌದು ಅಲ್ವಾ? ಹೌದು, ಖಂಡಿತವಾಗಿ. ಇಲ್ಲಿ ಎರಡು ವಿಷಯ ಇದೆ. ಒಂದು, ಎಲ್ಲ ಮಠಾಧೀಶಗಳು ಎಲ್ಲ ದೇವಸ್ಥಾನದವರು ಈ ಮೂಲಭೂತವಾದವನ್ನು ಬಿಡಬೇಕು.
ಅತ್ಯಂತ ಬಹಳ ಧರ್ಮ ನಮ್ಮದೇ ಇದು ಬಿಟ್ಟರೆ ಇನ್ನು ಯಾರಿಲ್ಲ, ಇಲ್ಲಿ ಶುಚಿತ್ವ, ಇದು ಇಲ್ಲಿ ಒಳಗೆ ಯಾರು ಬರೋಂಗಿಲ್ಲ, ಶರ್ಟ್ ಬಿಚ್ಕೊಂಡು ಒಳಗೆ ಬರಬೇಕು ಅಂತೆಲ್ಲ ಹೇಳ್ತಾರಲ್ಲ, ಅಂಥವೆಲ್ಲ ಬಿಡಬೇಕು. ಎಲ್ಲ ಮಠಮಾನ್ಯರು ಎಲ್ಲರೂ ಕೂಡ ಇಂಥ ವಿಷಯಗಳನ್ನು, ಇಂಥ ಏನು ಇಫ್ತಾರ್ ಕೂಟ ಮಾಡಿದ್ದಾರೆ, ಇಂಥ ಸೌಹಾರ್ದತೆ ಏನು ಬರುತ್ತೆ ಇಂಥದ್ದೆಲ್ಲ ಸ್ವಾಗತ ಮಾಡಬೇಕು, ಇದೆಲ್ಲರೂ ಆಚರಿಸಬೇಕು. ಪ್ರಸಾದ್ ಗೌಡ್ರೆ, ಪೇಜಾವರ ಶ್ರೀಗಳ ಈ ಕ್ರಮ ಏನಿದೆ ಅತ್ಯಂತ ಸ್ವಾಗತಾರ್ಹ. ಸಮಾಜದಲ್ಲಿ ಜನಗಳ ಮಧ್ಯೆ ಮನುಷ್ಯರ ಮಧ್ಯೆ ಒಡಕನ್ನು ಉಂಟು ಮಾಡಿ ಮತ್ತು ಅವರು ನಮ್ಮಗಳ ಮಧ್ಯೆ ಭಿನ್ನಾಭಿಪ್ರಾಯಗಳನ್ನು ತಂದು ಆ ಧರ್ಮ ಈ ಧರ್ಮ ಅಂತ ಹೇಳ್ತಿರೋ ಈ ಕಾಲದಲ್ಲಿ, ಈ ಕಾಲಘಟ್ಟದಲ್ಲಿ ಇವತ್ತು ಪೇಜಾವರ ಶ್ರೀಗಳು ಮುಸ್ಲಿಂ ಬಾಂಧವರನ್ನ ಒಂದು ಮಠಕ್ಕೆ ಕರೆದು ಅವರಿಗೆ ಹಣ್ಣು ಹಂಪಲನ್ನು ಕೊಟ್ಟು ಮಾಡಿರುವಂತಹ ಕ್ರಮ ಏನಿದೆ ಅದು ರಾಜಕೀಯ ಏನಾದ್ರು ಇಟ್ಕೊಳ್ಳಿ, ಆದರೆ ಒಂದು ಹೊಸ ಅಧ್ಯಾಯದ ನಾಂದಿಯನ್ನು ಏನು ಆಡಿದ್ದಾರೆ ಅದು ಅತ್ಯಂತ ಸ್ವಾಗತ. ಒಂದು ಯಾಕಂದ್ರೆ ಮಠಗಳಿಗೆ ತಾವು ತುಂಬಾ ಹತ್ರ. ನಾನು ಒಂದು ನಿಮಿಷ ಆದಿಚುಂಚನಗಿರಿ ಮಠದ ಬಗ್ಗೆನೂ ಹೇಳ್ಬಿಡ್ತೀನಿ. ಯಾಕೆಂದ್ರೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಇವ ಸೆಕ್ಯುಲರ್ ಅನ್ನೋದಕ್ಕೆ ಫುಲ್ಲಿ ಸೆಕ್ಯುಲರ್ 1986 ಅಲ್ಲಿ ನನ್ನ ಸಹಪಾಠಿ ಒಬ್ಬ ಜುಲ್ಫಿಕರ್ ಅಹಮದ್ ತಂದೆ ಜುಲ್ಫಿಕರ್ ಅಹಮದ್ ಅನ್ನೋ ಹುಡುಗನ ತಂದೆ ನನ್ನ ಜೊತೆ ಓದ್ತಾ ಇದ್ದ. ಅವನು 1986 ಅಲ್ಲಿ ಸೀಟ್ ಕೊಟ್ಟಿದ್ರು ಚಿಕ್ಕಮಂಗ್ಳೂರಲ್ಲಿ ಇಂಜಿನಿಯರ್. ಆತನಿಗೆ ಹಣ ಕಟ್ಟೋದಕ್ಕೆ ಕಷ್ಟ ಇದೆ ಅಂದ್ಬಿಟ್ಟು ಅವನಿಗೆ ಫ್ರೀ ಶಿಪ್ ಕೂಡ ಕೊಟ್ಟಿದ್ರು, ಊಟವನ್ನು ಕೊಟ್ಟು. ಅಂದ್ರೆ ಮುಸ್ಲಿಮ್ಸ್ ಚುಂಚನಗಿರಿಗೆ ಬಹಳ ಜನ ಹೋಗ್ತಾರೆ, ಈಗಲೂ ಅಕ್ಷರಾಭ್ಯಾಸ ಆಗ್ತದೆ. 86ರಲ್ಲಿ ನಾನು ಹೇಳ್ತಾ ಇರೋದು. ಆದ್ರೆ 26 ವರ್ಷಗಳ ಹಿಂದೆನೆ ಇದು ಆದಿಚುಂಚನಗಿರಿ ಮಠದಲ್ಲಿ ಇದು ಸೆಕ್ಯುಲರಿಸಂ ಇತ್ತು ಅನ್ನೋದಕ್ಕೆ. ಪ್ರಿಯ ವೀಕ್ಷಕರೇ, ನನ್ನ ಪ್ರಶ್ನೆ ಇಷ್ಟಕ್ಕೆ ನಿಂತಿಲ್ಲ. ಪೇಜಾವರದ ಏನು ವಿಶ್ವೇಶತೀರ್ಥ ಶ್ರೀಪಾದಂಗಳೇನಿದ್ದಾರೆ ಅವರು ಹರಿಜನಕೇರಿಗೆ ಭೇಟಿ ಕೊಡೋದು ಬರೋದು ಇದೆಲ್ಲ ಇದೆ. ಆದರೂ ಕೂಡ ನೀವು ಮಠದ ಒಳಗಡೆ ಸಹಪಂಕ್ತಿಯ ವಿಚಾರ ಬಂದಾಗ ಅವರು ಮಡಿಪಂತಿಕೆಯನ್ನು ಕಾಯ್ದುಕೊಂಡು ಬಂದಿದ್ದಾರೆ. ನಾನೆಲ್ಲ ನೋಡ್ತಾ ಇದ್ದೆ, ಅವರು ಮುಸ್ಲಿಮರನ್ನು ಕರೆದ್ರು ಕೂಡ ಅವ್ರು ದ್ರಾಕ್ಷಿ ಕೊಡ್ಬೇಕಾದ್ರೆ ಕೈಯಿಂದ ಮೇಲೆ ಹೆಂಗೆ ಗೊತ್ತಾಗ್ತಿದ್ರು ಅಂತ. ಅದು ಮಠದ ಸಂಪ್ರದಾಯ ಇರ್ಬೋದು. ಕೈ ಮುಟ್ಟಬೇಕಾಗಿತ್ತು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಕೈ ಮುಟ್ಟಬೇಕಾ, ಇನ್ನೇನು ಮುಟ್ಟಬೇಕಾ, ಸ್ವಾಮಿಗಳು ಯಾವ ಸ್ವಾಮಿಗಳು ಎಲ್ಲಿ ಮುಟ್ತಾರೆ, ಆಲ್ ಡಿಫ್ರೆಂಟ್ ಇಶ್ಯೂಸ್. ಅದನ್ನು ನಾವು ಬೇರೆ ರೀತಿ ಚರ್ಚೆ ಮಾಡೋದು, ಎಲ್ಲೆಲ್ಲೋ ಮುಟ್ಟೋ ಸ್ವಾಮಿಗಳಿದ್ದಾರೆ. ಆದರೆ ಇಡೀ ಈ ಮೂವಿನ ಹಿನ್ನೆಲೆ ಏನು ಅಂತ ಯೋಚನೆ ಮಾಡಿದಾಗ ನನಗೆ ಹೇಳಿದ್ದು ನನಗೆ ಗೊತ್ತಿಲ್ಲ. ಏನು ಉಡುಪಿ ಚಲೋ ಅಂತ ನಡೀತು. ಉಡುಪಿ ಚಲೋ ನಡೆದಂತಹ ಸಂದರ್ಭದಲ್ಲಿ ಇಡೀ ಉಡುಪಿಯ ಶ್ರೀಕೃಷ್ಣ ದೇವಾಲಯಕ್ಕೆ, ಮಠಕ್ಕೆ ಏನು ವಿಚಾರವಾದಿಗಳು ಇನ್ನೊಬ್ಬರು ಹೋಗಿ ಮುತ್ತಿಗೆ ಹಾಕುವ ಸಂದರ್ಭದಲ್ಲಿ ರಥಬೀದಿಯಲ್ಲಿದ್ದ ಮುಸ್ಲಿಮರು ಮಠದ ರಕ್ಷಣೆಗೆ ನಿಂತರಂತೆ. ಅದರ ಜೊತೆಗೆ ವಿಶ್ವೇಶತೀರ್ಥ ಶ್ರೀಪಾದಗಳು ಹೇಳಿದ ಇನ್ನೊಂದು ಮಾತು ಅವರೇ ಹೇಳಿದ್ದು ಅಂದರೆ, ನಮ್ಮ ಪರ್ಯಾಯದ ಸಂದರ್ಭದಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ಇಲ್ಲಿರುವ ಮುಸ್ಲಿಂ ಬಾಂಧವರು ಮಠಕ್ಕೆ ನಡೆದುಕೋತಾರೆ, ಬಂದು ಅವರು ಬೆಂಬಲ ಕೊಡ್ತಾರೆ. ಆ ಕಾರಣಕ್ಕೆ ಕೃತಜ್ಞತಾಪೂರ್ವಕವಾಗಿ ಅವರ ಹಬ್ಬದ ಸಂದರ್ಭದಲ್ಲಿ ನಾನು ಈ ಕೂಟವನ್ನು ವ್ಯವಸ್ಥೆ ಮಾಡಿದ್ದೇನೆ ಅಂದರೆ ಅವರು ಮಾಡ್ತಾ ಇರುವುದು ಏನು ಅಂದರೆ, ಉಡುಪಿ ಚಲೋ ಕಾರ್ಯಕ್ರಮದ ಸಂದರ್ಭದಲ್ಲಿ ಏನು ಯಾರು ವಿಚಾರವಾದಿಗಳು ದಲಿತರು ಅಲ್ಲ ಹಿಂದುಳಿದವರು ಬರ್ತಾ ಇದ್ರು ಅವ್ರನ್ನ ತಡೆಯುವುದಕ್ಕೆ ಸಹಾಯ ಮಾಡಿದ ಮುಸ್ಲಿಮರು ಅಲ್ಲಿದ್ದರು ಅಂತ. ಮಠಕ್ಕೆ ನಡ್ಕೊಳ್ಳೋರು ವಾಟ್ ಎವರ್ ಇಟ್ ಬಿ, ಅದಕ್ಕೆ ಮಾಡಿದ್ರೆ. ಆದ್ದರಿಂದ ನನಗೆ ಎರಡನೇ ಪ್ರಶ್ನೆ ಬಹಳ ಮುಖ್ಯವಾದದ್ದು, ಸರ್ವಧರ್ಮ ಸಹಿಷ್ಣುತೆ ಅನ್ನುವುದು ಮನಸ್ಸಿನ ಒಳಗಡೆ ಬಂದು ಅವರ ಇಡೀ ಆಲೋಚನಾ ಕ್ರಮದ ಒಂದು ಭಾಗ ಆಗಿದೆಯಾ, ಅಥವಾ ನನಗೆ ಸಹಾಯ ಮಾಡಿದರು ಅಂತ ಕೃತಜ್ಞತೆ ಸಲ್ಲಿಸುವ ಒಂದು ಕೆಲಸ ಆಗಿದೆ. ವಾಟ್ ಎವರ್ ಇಟ್ ಮೇ ಬಿ, ಅದರ ಒಟ್ಟಾರೆ ಪರಿಣಾಮ ಒಂದೇ ಇರ್ಬೋದು. ನಾನೇನು ಇಲ್ಲ ಅಂತ ಹೇಳಲ್ಲ, ಇಂಥದ್ದನ್ನು ಸಪೋರ್ಟ್ ಮಾಡ್ತೇನೆ, ನಾನು ಬೆಂಬಲ ಕೊಟ್ಟಿದ್ದು. ಆದರೆ ಇರ್ಬೋದಾ? ಎಸ್. ಇಲ್ಲಿ ಪ್ರಶ್ನೆ ನೋಡಿ, ಅವರೇ ಹೇಳಿದಾಗೆ ಪರ್ಯಾಯಕ್ಕೆ ಅವರು ಸಪೋರ್ಟ್ ಮಾಡ್ತಾರೆ. ಈ ವರ್ಷ ಅಲ್ಲ, ಯಾವತ್ತೂ ಕೂಡ ಮಾಡ್ತಾರೆ ಅದನ್ನು. ಆಮೇಲೆ ಆ ಸರ್ವಧರ್ಮ ಸಹಿಷ್ಣುತೆ ಅಂತ ಅನ್ನೋದು ನಮ್ಮ ನೆಲದಲ್ಲಿ ಇರುವಂತಹ ಸಂಸ್ಕೃತಿ. ಅದು ಬಹುಶಃ ಇವತ್ತಿಗೂ ಕೂಡ ನಮ್ಮ ಊರ ಕಡೆ ಏನೋ ಬಾವು ಎಲ್ಲ ಆದರೆ ಅದಕ್ಕೆ ಬೆಣ್ಣೆ ಮಂತ್ರಿಸ್ಕೊಡ್ತಾರೆ ಅಂಥೇಳಿ ಯಾರೋ ಇವ್ರ ಹತ್ರ ಹೋಗ್ತಾರೆ. ನಮ್ಮ ಕರಗ ಧರ್ಮರಾಯ ಸ್ವಾಮಿ ಕರಗ ನಡೆಯುವಾಗ ನಮ್ಗೆಲ್ಲವೂ ಅಂದ್ರೆ ನಮ್ಮ ಸಂಸ್ಕೃತಿಯ ನೋಡಿದ್ರ ನೀವು? ಹೌದು, ಖಂಡಿತ. ನಾವಂತೂ ಅಲ್ವಾ?
ಅವರು ಬೆನ್ನ ಮೇಲೆ ಕೂತ್ಕೊಂಡು ಮುಸ್ಲಿಮರ ಮೇಲೆ ಅಲ್ವಾ ಆ ಥರದ್ದೆಲ್ಲ ಇರುವಂತಹ ಸಂದರ್ಭದಲ್ಲಿ ಈಗ ಯಾಕೆ ಪೇಜಾವರರು ಇಂತಹ ಒಂದು ನಡೆ ಅಂತ ಅನ್ನೋದಿದೆಯಲ್ಲ, ಇದನ್ನ ನಾವು ರಾಜಕಾರಣವನ್ನ ಅರ್ಥ ಮಾಡ್ಕೋಬೇಕು. ಬಟ್ ನನಗೀಗ ಇರೋದು ಓಕೆ, ತಾನು ಅವರನ್ನ ಒಂದು ಸಾಮರಸ್ಯದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಅವರನ್ನ ಕರೆದ್ರಲ್ಲಿ ತಪ್ಪಿಲ್ಲ, ತಪ್ಪು ಅಂತ ನಾನು ಖಂಡಿತ ಇದನ್ನು ನಾವು ಒಪ್ಪದಿದ್ರೆ, ಈ ಸಂದರ್ಭದಲ್ಲೂ ನಾವು ಬೆಂಬಲ ಕೊಡದಿದ್ರೆ ಆ ಮಠ ಪೇಜಾವರ ಸ್ವಾಮಿಗಳು ರಾಜಕೀಯದಲ್ಲಿ ಇದ್ದಂಗೆ ಹೇಳ್ತಾ ಇದ್ದಾರೆ. ಪೇಜಾವರ ಸ್ವಾಮಿಗಳೇ ರೆಡ್ಡಿ ಅವರೇ, ನಾನು ಮಾತು ಮುಗಿಸ್ತೀನಿ, ಆಮೇಲೆ ಮಾತಾಡೋಣಂತೆ. ಈಗ 2018 ಮತ್ತು 19 ಚುನಾವಣೆಯನ್ನ ಇಟ್ಟುಕೊಂಡು ಇದು ಚುನಾವಣೆಯ ನಡೆ ಅಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಅವರಿಗೆ ರಾಜಕೀಯ ಪ್ರಜ್ಞೆಯ ಕೊರತೆ ಇದೆ ಅಂತಾನೆ ಅರ್ಥ ಮಾಡ್ಕೋಬೇಕು. ನಿಮ್ಮ ಪ್ರಕಾರ ಅಂದ್ರೆ ಇಡೀ ಪೇಜಾವರ ಸ್ವಾಮೀಜಿ ಇವ್ರ ನಡೆಯ ಹಿಂದೆ ಅವರು ನಂಬುವ ಪಕ್ಷಕ್ಕೆ ರಾಜಕೀಯ ಲಾಭ ಖಂಡಿತವಾಗೂ ಇದೆ. ಹಾಗಾದ್ರೆ ಒಂದೊಮ್ಮೆ ಅದಿಲ್ಲ ಅಂತ ಅಂದ್ರೆ ಇವತ್ತು ದಕ್ಷಿಣ ಕನ್ನಡದಲ್ಲೇನೆ ಕೋಮು ದಳ್ಳೂರಿಯಲ್ಲಿ ಇರೋಂಥದ್ದು ದಿನ ಬೆಳಗಾದ್ರೆ ಅಲ್ಲಿ ಮುಸ್ಲಿಂ ಜನಾಂಗದವ್ರ ಹತ್ಯೆ ಆಗ್ತದೆ. ಒಂದು ಕ್ವಶನ್ ಮೇಡಮ್, ನೀವು ಇಫ್ತಾರ್ ಕೂಟಕ್ಕೆ ಕರೆದ್ಬಿಟ್ರೆ ಮುಸ್ಲಿಮರೆಲ್ಲ ಹೋಗ್ಬಿಟ್ಟು ಬಿಜೆಪಿ ಅಲ್ಲಲ್ಲ, ಪ್ರಶ್ನೆ ಅದಲ್ಲ. ಇವತ್ತು ಆ ಕೋಮು ವಿದ್ವೇಷ ಏನು ಸ್ಪೆಷಲಿ ದಕ್ಷಿಣ ಕನ್ನಡದಲ್ಲಿ ತುಂಬಾ ಆಳ ಆಗ್ತಾ ಇದೆಯಲ್ಲ, ಅದು ಆಗ್ತಾ ಇರುವಾಗ ಇಲ್ಲ ನಾವೆಲ್ಲ ಹೀಗಲ್ಲ ನೋಡಿ ಅಂತ ತೋರಿಸುವಂತಹ ಒಂದು ಜಾಣತನವೂ ಇರಬಹುದು. ಹಾಗಾಗಿ ನಾನು ಹೇಳ್ತಾ ಇದ್ದೆ, ಇದರ ಮುಂದಿನ ಭಾಗವಾಗಿ ಈ ನಡೆಯನ್ನ ಸ್ವಾಗತಿಸೋಣ. ನಾವು ಒಳ್ಳೆ ಕೆಲಸ ಮಾಡಿ ಇದರ ಮುಂದಿನ ನಡೆಯಾಗಿ ನಾಳೆ ಸ್ಟೇಟ್ಮೆಂಟ್ ಬರಬೇಕು. ಮುಸ್ಲಿಂ ಮತ್ತು ಹಿಂದೂಗಳು ಇಲ್ಲಿ ಬಾಂಧವರಾಗಿ, ಅಣ್ಣ ತಮ್ಮಂದಿರಾಗಿ, ಅಕ್ಕ ತಂಗಿಯರಾಗಿ ಬದುಕಬೇಕು. ಹಾಗಾಗಿ ಯಾವುದೇ ಕಾರಣಕ್ಕೂ ಒಬ್ಬ ಹಿಂದುವಿನ ಮೇಲೆ ಮುಸ್ಲಿಂ ಆಗ್ಲಿ, ಮುಸ್ಲಿಮಿನ ಮೇಲೆ ಹಿಂದೂ ಆಗ್ಲಿ ಆಕ್ರಮಣ ಮಾಡಕೂಡದು. ಬೀಫಿನ ಹೆಸರಲ್ಲಿ ಕೊಲೆ ನಡೀತಾ ಇದೆ, ನಡೀತಾ ಇದೆ, ಅದು ನಡೀಬಾರ್ದು ಅಂತ ವಿಶ್ವೇಶ್ವರ ಕೇಳ್ತೀನಿ. 2002 ಏನು ಹತ್ಯಾಕಾಂಡಗಳು ನಡೀತು, ಅದಾದ ನಂತರ ಇವ್ರಿಗೆ ಒಂದು ಟೋಕನ್ ಆಫ್ ಏನು ಡೈವರ್ಷನ್ ಕೊಡಬೇಕು. ಇಲ್ಲ ನಾವು ಮುಸ್ಲಿಮರ ವಿರೋಧಿಗಳಲ್ಲ ಅಂತ. ಅವಾಗ ರಾಷ್ಟ್ರಪತಿ ಅಬ್ದುಲ್ ಕಲಾಂ ಅವರ ಹೆಸರು ಬಂದಾಗ ಇವರು ಏನು ಚಕ್ರ ಇದ್ದಲ್ಲೇ ಒಪ್ಕೊಂಡ್ಬಿಟ್ರು. ಈಗಲೂ ಕೂಡ ದಲಿತರ ಮೇಲೆ ಎಂಟೈರ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ದಲಿತರ ಮೇಲೆ ಹಲ್ಲೆಗಳಾಗ್ತದೆ ಅದನ್ನು ಒಂದು ಇಲ್ಲ ನಾವು ದಲಿತರ ವಿರೋಧಿಗಳಲ್ಲ ಅಂತ ತೋರಿಸ್ಲಿಕ್ಕೋಸ್ಕರ ಒಂದು ರಾಷ್ಟ್ರಪತಿ ಹುದ್ದೆಗೆ ಯಾರನ್ನ ನಾಮಿನೇಟ್ ಮಾಡಿದ್ರು ನೀವು ನೋಡಿದ್ದೀರಿ. ಇದು ಹಾಗೇನೆ ಈಗ ಏನು ಕೋಮು ದಳ್ಳೂರಿ ಆಗ್ತದೆ, ಮೇಡಮ್ ಅವರು ಹೇಳ್ದಂಗೆ ಕರೆಕ್ಟಾಗಿ ಹೇಳಿದ್ರು ಅವರು. ಕೋಮು ದಳ್ಳೂರಿ ಏನು ನಡೀತಾ ಇದೆ ದಕ್ಷಿಣ ಕನ್ನಡದಲ್ಲಿ, ಅದಕ್ಕೆ ಒಂದು ಇಲ್ಲ ನಾವು ಸೌಹಾರ್ದತೆಯಲ್ಲಿ ಇದ್ದೀವಿ ನೋಡಿ, ಇಫ್ತಾರ್ ಕೊಟ್ಟಿದ್ದೀವಿ ದೇವಸ್ಥಾನದೊಳಗೆ ಅನ್ನೋ ಒಂದು ಇದ್ರೂ ಇರಬಹುದು. ಇದು ಇಲ್ಲ ಸಂಘ ಪರಿವಾರ ಬಿಜೆಪಿ ಇವೆಲ್ಲ ಒಂದೇ. ಈಗ ಪೇಜಾವರಿಗಳು ಓಪನ್ ಆಗಿನೇ ಮೋದಿ ಅವ್ರಿಗೆ ಸಪೋರ್ಟ್ ಮಾಡಿದವರು, ಆಯ್ತಾ? ಸೊ ಹಂಗಾಗಿ ಇವರೆಲ್ಲ ಒಂದು ಇದ್ರಲ್ಲಿ ನಡೀತದೆ. ನೀವು ಏನು ಪೇಜಾವರ ಶ್ರೀಗಳ ಈ ಕ್ರಮ ಏನಿದೆ ಅದು ಬಿಜೆಪಿಗೆ ಬೆಂಬಲ ಇರಲಿ, ಒಂದು ಕ್ರಮ ಅಂತ ಆಗಿಲ್ದಲೇ ಇರ್ಲಿ ಅನ್ನೋದೊಂದು ಆ ತರದ ಕ್ರಮ ಆಗಿಲ್ದಲೇ ಇರ್ಲಿ ಅಂತ ನಾನು ಅಭಿಪ್ರಾಯ ಪಡ್ತೀನಿ. ಯಾಕಂದ್ರೆ ಇದನ್ನ ಇವರು ಒಂದು ದಿನಕ್ಕೆ ನಿಲ್ಲಿಸದಲ್ಲೇ ಇದನ್ನ ಎಲ್ಲ ಮುಸ್ಲಿಮರ ಜೊತೆ ಇದೇ ತರ ಬಾಂಧವ್ಯವನ್ನ ವರ್ಷ ಪೂರ್ತಿ ಮಾಡ್ಲಿ, ಪ್ರತಿ ವರ್ಷ ಮಾಡ್ಲಿ, ಒಂದು ಸಲ ರಾಜಕೀಯ ಶಶಿಧರ್ ಭಟ್ರೆ, ನಟರಾಜ್ ಗೌಡ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ? ನಾನು ರಾಜಕೀಯ ಲಾಭಕ್ಕೆ ಇದನ್ನ ಮಾಡಿದ್ದಾರೆ ಅಂತ ಈ ಕ್ಷಣದಲ್ಲಿ ಅದನ್ನ ನಾನು ಅಲ್ಲಗಳಿತೀನಿ. ಯಾಕೆಂತಂದ್ರೆ ನಾವು ಮೊದಲು ನೋಡ್ಬೇಕಾಗಿರೋದು ಸಮಾಜದ ಸೌಹಾರ್ದತೆ. ಸಮಾಜದ ಸೌಹಾರ್ದತೆಗೆ ಅವರು ಒಂದು ನಾಂದಿ ಆಡಿದ್ದಾರೆ, ಒಂದು ಹೊಸ ಅಧ್ಯಾಯವನ್ನು ಬರೀತಾರೆ ಅಂದರೆ ಮೊದಲು ಅದಕ್ಕೆ ಸ್ವಾಗತ ಮಾಡಬೇಕು. ರಾಜಕೀಯ ಆಮೇಲೆ, ರಾಜಕೀಯ ಅವರು ಮಾಡ್ತಾರೆ, ನಾವು ಮಾಡ್ತೀವಿ, ಎಲ್ಲರೂ ಅವರವರ ತಿಳುವಳಿಕೆ ಮಟ್ಟಕ್ಕೆ ಮಾಡ್ತಾರೆ, ಅದು ಪ್ರಶ್ನೆ ಬೇರೆ. ಆದರೆ ಒಂದು ಹೊಸ ಅಧ್ಯಾಯವನ್ನು ಅಲ್ಲಿ ಮಠ ಶುರು ಮಾಡ್ತಾ ಇದೆ ಅಂದಾಗ ನಾವು ಬುದ್ಧಿವಂತರಾಗಿ ಅದನ್ನು ಸ್ವಾಗತ ಮಾಡಬೇಕು. ಆಮೇಲೆ ಇದರಲ್ಲಿ ಸರ್ ಒಂದೇ ನಿಮಿಷ, ಇದರಲ್ಲಿ ಏನಪ್ಪ ನಮ್ಮ ಮುತಾಲಿಕ್ ಅವ್ರು ಏನು ಇವತ್ತು ಕರೆ ಕೊಟ್ಟಿದ್ದಾರೆ, ಮೋಸ್ಟ್ಲಿ ಅವ್ರಿಗೆ ಯಶಸ್ಸು ಸಿಗೋದಿಲ್ಲ. ಯಾಕೆ ಅಂತಂದರೆ ಒಂದು ಏನೋ ಒಂದು ಅವ್ರದ್ದೇನು ಪ್ರತಿಭಟನೆ ಅಲ್ಲಿ ಹೋಗ್ಬಿಟ್ಟು 4 ಕಡೆ ಕಲ್ಲು ಹೊಡೆದ್ಬಿಟ್ಟು ಅವರು ರಾಜ್ಯದಲ್ಲಿ ಯಾರನ್ನು ಕೇಳಿ ಅವರೇ ಪ್ರತಿಭಟನೆಗೆ ಇದು ಒಂದು ಒಳ್ಳೇದಕ್ಕೆ ನಾಂದಿ ಆಡಿದ್ದಾರೆ. ರಾಜಕೀಯ ಇರ್ಬೋದು, ಆದರೆ ಒಂದು ಹೊಸ ಅಧ್ಯಾಯ ಬರೀತಾರೆ. ವಿಮಲಾ ಅವರ ಮಾತನಾಡುವ ದಾಟಿ ನಾನು ನೋಡಿದೆ. ವಿತ್ ಡ್ಯೂ ರೆಸ್ಪೆಕ್ಟ್ ಅವ್ರಿಗೂ ಕೂಡ ಎಲ್ಲ ಒಂದು ರೆಸ್ಪೆಕ್ಟ್ ಕೊಟ್ಟು ನಾನು ಹೇಳ್ತಾ ಇದ್ದೀನಿ, ಎಲ್ಲದರಲ್ಲೂ ಸಂಚನ್ನು ನೋಡೋದನ್ನ ದಯವಿಟ್ಟು ನಿಲ್ಲಿಸಿ. ನಾವು ಈ ಸಮಾಜನೇ ನಾನು ನೀವು ಮಾತಾಡಿದಾಗ ನಾನು ಹೇಳಲಿಲ್ಲ ಮೇಡಮ್ ಇರಿ, ಎಲ್ಲದರಲ್ಲೂ ಸಂಚು ನೋಡುವ ಮನಸ್ಥಿತಿನ ಇಟ್ಕೊಂಡ್ರೆ ಬಹಳ ಕಷ್ಟ.
ಪ್ರಸಾದ್ ಗೌಡ್ರು ಹೇಳ್ದಂಗೆ ಸಮಾಜದಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಒಬ್ಬರು ಹೆಜ್ಜೆ ಇಟ್ಟಾದಾಗ ಅದನ್ನು ಅಪ್ರಿಷಿಯೇಟ್ ಮಾಡಿ. ನಟರಾಜ್ ಗೌಡ್ರಿಗೂ ನಾನು ಅದೇ ಹೇಳೋದು, ಇಲ್ಲಿ ಏನಾಗಿದೆ ಅಂತಂದರೆ ಇದರಲ್ಲಿ ಮಾಡಿದ್ರು ಇದರಲ್ಲಿ ರಾಜಕಾರಣ ಇದೆಯಾ? ಅಲ್ಲ, ಪೇಜಾವರ ಮಠದವರು ಪೇಜಾವರ ಸ್ವಾಮಿಗಳೇನೋ ಎಲೆಕ್ಷನ್ ನಿಲ್ತಾ ಇದ್ದಾರಾ? ಪೇಜಾವರ ಸ್ವಾಮಿಗಳಿಗೆ ಇದರಿಂದ ಏನೋ ಲಾಭ ಬೇಕಾ? ಅದರಿಂದ ದಕ್ಷಿಣ ಕನ್ನಡದ ಪರಿಸ್ಥಿತಿಗೆ ವಾತಾವರಣಕ್ಕೆ ಹೋಲಿಕೆ ತರೋದು ಇದೆಲ್ಲ ಯಾಕೆ ಬೇಕು? ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ದಿಕ್ ತಪ್ಪಿಸೋ ಮಾತುಗಳನ್ನ ಹಾಕಿರೋ ಒಂದು ಸೇತುವೆನ ಇದನ್ನ ನಾವು ಅನುಷ್ಠಾನಕ್ಕೆ ತರೋಣ ಅಂತ ಹೇಳಿ ಅದ್ರ ತದ್ವಿರುದ್ಧವಾಗಿ ತಗೊಂಡು ಒಂದು ವೈಪರೀತ್ಯ ಪರಿಸ್ಥಿತಿನ ತಂದು ಮುಂದೆ ಹಾಕೋದು, ಮುನ್ನೆಲೆಗೆ ತರೋದು ಇದು ಸರಿಯಲ್ಲ. ಆದ್ರಿಂದ ತೀರಾ ಸೂಪರ್ ಇಂಟೆಲಿಜೆನ್ಸ್ ತೋರಿಸಬೇಡಿ. ಇಲ್ಲಿ ಸೂಪರ್ ಇಂಟೆಲಿಜೆನ್ಸ್ ತೋರಿಸಿದ್ರೆ ಏನಾಗುತ್ತೆ ಗೊತ್ತಾ? ಇಡೀ ಸಂಘ ಪರಿವಾರ ಪೇಜಾವರ ಮಾತನ್ನ ಕೇಳ್ತಾರೆ. ಎಲ್ಲಾದ್ರಲ್ಲೂ ಸಂಚಿಕೆ ನೋಡ್ತೀರಾ ನೀವು? ಇಡೀ ಸಂಘ ಪರಿವಾರ ನಾನು ಹೇಳೋದು ನೀವು ಹೇಳಿದಾಗ ಸುಮ್ಮನೆ ಇದ್ದೆ. ಕೇಳ್ತಾರೆ. ಎಲ್ಲಾದ್ರಲ್ಲೂ ಸಂಘ ಪರಿವಾರ ರಾಜ್ಯದಲ್ಲಿ ವಿವೇಕ್ ರೆಡ್ಡಿ ಮೊದಲನೇದಾಗಿ ಏನು ಸಂಘ ಪರಿವಾರದ ಭಾಗವಾಗಿರುವ ವಿಶ್ವ ಹಿಂದೂ ಪರಿಷತ್ ಏನಿದೆ, ಅವರು ವಿಶ್ವ ಹಿಂದೂ ಪರಿಷತ್ತಿನ ಭಾಗ. ಅವರು ಸಂಸ್ಥಾಪಕ ಅದರ ಸದಸ್ಯರಿದ್ದಂತೆ ಯಾರು ಪೇಜಾವರ ಶ್ರೀಗಳು ಅವರು ಅದರಿಂದ ಭಾಗ. ವಿಶ್ವ ಹಿಂದೂ ಪರಿಷತ್ತಿನಿಂದ ಅವರನ್ನು ಬೇರ್ಪಡಿಸಕ್ಕೆ ಸಾಧ್ಯ. ಅವ್ರು ವಿಶ್ವ ಹಿಂದೂ ಪರಿಷತ್ತಿಂದಿರ್ಲಿ, ಇವತ್ತು ಉಡುಪಿ ಮಠದಲ್ಲಿ ಒಂದ್ ನಿಮಿಷ ಸರ್ ಕೇಳಿ, ಉಡುಪಿ ಮಠದಲ್ಲಿ ಮಾಡಿರೋ ಅವರ ಒಂದು ಉಪಸ್ಥಿತಿನಲ್ಲಿ ನಡೆದಂತ ಕಾರ್ಯಕ್ರಮ. ಒಂದ್ ನಿಮಿಷ ಮೈ ಡಿಯರ್ ಫ್ರೆಂಡ್, ಒಂದು ಅವರು ಭಾಗ ಆಯ್ತು ಮತ್ತು ಅವರ ರಾಜಕೀಯ ಹೇಳಿಕೆಗಳು ಇದುವರೆಗೆ ಏನಿವೆ ಕೊಡ್ತಾ ಏನು ಬಂದಿದ್ದಾರೆ ಅದು ಸಂಘ ಪರಿವಾರದ ಮುಖವಾಣಿ ಅಂತ ಪರಿಗಣಿಸಲಾಗುತ್ತೆ. ಮತ್ತು ಅವರು ಇದುವರೆಗೆ ಬಿಜೆಪಿ ಪರವಾಗಿ ಮಾತನಾಡ್ತಾ ಬಂದಿದ್ದಾರೆ, ಬಿಜೆಪಿ ಸಹಾಯ ಮಾಡಿ, ನಂದೇನು ಆಕ್ಷೇಪ ಇಲ್ಲ, ಈಸ್ ಎವ್ರಿ ರೈಟ್ ಟು ಡೂ ದ್ಯಾಟ್. ಬಟ್ ಅದನ್ನ ಬೇರೆಯವರು ವಿಮಲಾ ಅಂತವ್ರು ಖಂಡಿಸುವ ಅಧಿಕಾರ ಕೂಡ ಅಲ್ಲ. ಸೂಪರ್ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಅದರಲ್ಲಿರೋ ಒಂದು ಮುತ್ಸದ್ದಿತನವನ್ನ ದಯವಿಟ್ಟು ತೆಗೆದಾಕ್ಬೇಡಿ, ಅದಕ್ಕೆ ಧಕ್ಕೆ ತರಬೇಡಿ. ಅತಿ ತೀವ್ರವಾಗಿ ಯೋಚನೆಗಳಿದಾವಲ್ಲ, ಆ ತೀವ್ರವಾದ ಯೋಚನೆಗಳು ಇಂತ ಒಂದು ಕಡೆ ನೀವು ದಿಕ್ಕು ತಪ್ಪಿಸ್ತಾ ಇರೋರು ಮಾಡ್ತಾರವ್ರು. ನೀವು ನಿಮ್ ಇಂಟರ್ವ್ಯೂನಲ್ಲಿ ಇವಾಗ ಮಾಡ್ತಾ ಪ್ರಶ್ನೆ ನಾವು ಮಾಡಿದ ತಕ್ಷಣ ಅಧಿಕಾರ ಅದು. ಎಲ್ಲಾದ್ರಲ್ಲೂ ಸಂಶಯವನ್ನು ಇಟ್ಕೊಂಡು ಇಡೀ ದೇಶದಲ್ಲಿ ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಯಾರು ಹಲ್ಲೆಗಳನ್ನ ಮಾಡ್ತಾ ಇದ್ದಾರೆ, ಯಾವ ಸಂಘ ಸಂಸ್ಥೆಗಳು, ಯಾವ ಪರಿವಾರದವರು ಅದನ್ನ ಗಮನಿಸಬೇಕು. ಅದರದೇ ಒಂದು ಭಾಗ ಆಗಿ ಈ ತರ ಒಂದು ಏನು ಒಂದು ಸಂಕೇತವಾಗಿ ಒಂದು ಲಾಂಛನವಾಗಿ ಉಪಯೋಗಿಸಿಕೊಂಡು ಮರೆ ಮಾಡ್ಲಿಕ್ಕಾಗಲ್ಲ. ಒಂದು ಸಂಕೇತವಾಗಿ ಒಂದು ಲಾಂಛನವಾಗಿ ಒಂದು ಸಂಕೇತವಾಗಿ ಆದರೆ ಇದನ್ನೇ ಮುಂದುವರಿಸ್ತೀರಾ, ಇದೇ ಸೌಹಾರ್ದತೆಯನ್ನ ಎಲ್ಲ ಕಡೆ ತರ್ತೀರಾ, ಎಲ್ಲ ಸಂಘ ಪರಿವಾರದವ್ರು ಇದನ್ನ ಹೇಳ್ತೀರಾ, ಮಾಡಿಸಿ ಅದನ್ನ ಮುಂದುವರಿಲಿ. ಆದ್ರೆ ಇದನ್ನ ಸಂಕೇತವಾಗಿ ಒಂದು ಲಾಂಛನವಾಗಿ ಮಾಡ್ಕೋಬಾರ್ದು. ಇದಕ್ಕೆ ಸಂಬಂಧಪಟ್ಟ ಡೌಟರ್ಸ್ ಇದೆಯಲ್ಲ, ಡೌಟರ್ಸ್ ಉತ್ತರ ಕೊಡೋದು ಬಹಳ ಡೌಟ್ ಇರ್ಬೇಕ್ರಿ. ಡೌಟರ್ಸ್ಗೆ ಡೌಟ್ ಇರಬೇಕು, ಡೌಟ್ ಇರಬೇಕು. ಆದ್ರೆ ಪೂರ್ವ ಪೀಡಿತ ಡೌಟ್ ಇದೆಯಲ್ಲ, ಇಂಥವ್ರಿಗೆ ಉತ್ತರ ಕೊಡೋದಕ್ಕಾಗಲ್ಲ. ನೀವು ಉತ್ತರ ಕೊಡ್ಬೇಡಿ, ದೇಶದ ಜನರನ್ನ ದಿಕ್ಕು ತಪ್ಪಿಸ್ತಾ ಇರೋದೇ ನೀವು. ಪ್ಲೀಸ್, ಸಂಶಯ ಇಲ್ದಿದ್ದವ್ರು ಇರ್ತಾರಲ್ಲ ಅವ್ರು ಹೆಚ್ಚು ಡೇಂಜರಸ್. ಎಲ್ಲ ಒಪ್ಕೊಬಿಟ್ಟು ಸಂಶಯ ಇರ್ಬೇಕಂಡ್ರಿ, ಸಂಶಯ ಇದ್ರೆ ಮಾತ್ರ ಡೌಟ್ ಪಟ್ರೆ ಏನ್ ವಿಷಯಗಳನ್ನಲ್ಲೂ ಡೌಟ್ ಮಾಡ್ತಾರೆ. ನಾನು ಬಹಳ ಸಲ ಹೇಳುವ ನಾನು ಅತಿಯಾಗಿ ಮೆಚ್ಚುವ ಗಾಂಧಿ ಏನಿದ್ದಾರೆ, ಗಾಂಧಿ ಅಂದರೆ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಅವರು ಪತ್ರಿಕೋದ್ಯಮದ ಬಗ್ಗೆ ಒಂದು ಮಾತು ಹೇಳ್ತಾರೆ, ಅದು ನಮಗೆಲ್ಲ ಮಾತನಾಡಬೇಕಾದ್ರೆ ಅವ್ರು ಹೇಳ್ತಾರೆ, ಪತ್ರಿಕೋದ್ಯಮ ಅನ್ನುವುದು ಸತ್ಯದೆಡೆಗಿನ ಪಯಣ, ಇಲ್ಲಿ ಸಂಶಯ ಇರಬೇಕು, ಹೇಳಿದ್ದನ್ನು ಒಪ್ಕೊಂಡ್ರೆ ಪತ್ರಿಕೋದ್ಯಮ ಅಲ್ಲ ಅಂತ. ನಮಗೆಲ್ಲ ಚಿಕಿತ್ಸಕ ಮನಸ್ಥಿತಿ ಇದೆಯಲ್ಲ, ಆಸ್ ಎ ಪೊಲಿಟಿಕಲ್ ಪಾರ್ಟಿ ಯು ಶುಡ್ ಹ್ಯಾವ್ ಇಟ್. ಹೇಳಿದ ತಕ್ಷಣ ಒಪ್ಕೊಳ್ಳೋಕ್ಕಾಗಲ್ಲ, ಅದು ಸಂಶಯ. ಈಗ ವಿಮಲಕ್ಕ ವ್ಯಕ್ತಪಡಿಸಿದ್ದು ಸಂಶಯನೇ, ನಟರಾಜ್ ಗೌಡ್ರ ಸಂಶಯ ಅಲ್ಲ, ಸಂಶಯ ಅದನ್ನ ಯಾಕೆ ಸಂಶಯ ಬರುತ್ತೆ ಅಂದ್ರೆ, ಇವತ್ತು ನಾವು ಒಬ್ಬರ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ ನಮ್ಮ ಇತಿಹಾಸವನ್ನು ನೋಡ್ತೀವಿ. ನಮ್ಮ ಇತಿಹಾಸದ ನಡವಳಿಕೆಗಳು ಯಾರಿಗೆ ಲಾಭ ಆಗಿದೆ, ಯಾರ ಪರವಾಗಿದೆ ಅನ್ನೋದ್ರ ಮೇಲೆ ವರ್ತಮಾನದ ತೀರ್ಮಾನ ತಗೋತೀವಿ.
ಸೊ ಪೇಜಾವರ ಶ್ರೀಗಳ ಇದುವರೆಗಿನ ನಡವಳಿಕೆಗಳೇನಿವೆ ಅದರ ರಾಜಕೀಯ ಲಾಭ ಆಗಿದ್ದು BJPಗೆ, ಅದನ್ನ ಡಿನೈ ಮಾಡಿ. ಆದ್ದರಿಂದ ಇತಿಹಾಸ ಹೀಗಿರುವಾಗ ವರ್ತಮಾನದಲ್ಲಿ ಅವರ ಕ್ರಿಯೆಗಳು ಏನಿವೆ ಅದರ ರಾಜಕೀಯ ಲಾಭ BJPಗೆ ಆಗಬಹುದು ಅನ್ನೋದು ವಿಶ್ಲೇಷಣೆ ಅಷ್ಟೇ. ಇದಕ್ಕೆ ಒಂದು ಈ ಇಫ್ತಾರ್ ಕೂಟಕ್ಕೆ ಸಂಬಂಧಪಟ್ಟ ಇನ್ನೊಂದು ಸುದ್ದಿ ಇದೆ. ಇದನ್ನು ಏನು ಪೇಜಾವರ್ ನಡೆಸೋದ್ರ ಜೊತೆ ಹೋಲ್ಸ್ ನೋಡ್ಬೇಕಂತ ಗೊತ್ತಿಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶ್ವೇತಭವನದಲ್ಲಿ ಆಚರಿಸಿಕೊಂಡು ಬರಲಾಗ್ತಿದ್ದ ಇಫ್ತಾರ್ ಕೂಟಕ್ಕೆ ಇತಿಶ್ರೀ ಹಾಡಿದ್ದಾರೆ. ಕಳೆದ ಹಲವು ದಶಕ ಕೂಡ ಅಲ್ಲ, ಫಸ್ಟ್ ಇಫ್ತಾರ್ ಕೂಟ ಭಾಳ ಜನಕ್ಕೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, 1805 ಫಸ್ಟ್ ಮುಸ್ಲಿಮರನ್ನ ಶ್ವೇತಭವನಕ್ಕೆ ಕರೆಯಲಾಗುತ್ತೆ. 1805 ದಶಕ ಅಲ್ವೇ ಅಲ್ಲ, ನಮ್ಮ ಸುದ್ದಿಲಿ ದಶಕ ಅಂತ. ಸೊ ಶತಮಾನದಿಂದ ಆಚರಿಸಿಕೊಂಡು ಬರಲಾಗ್ತಾ ಇದ್ದ ಸಂಪ್ರದಾಯವನ್ನು ಡೊನಾಲ್ಡ್ ಟ್ರಂಪ್ ಕೈಬಿಟ್ಟಿದ್ದಾರೆ. ಅಂದಹಾಗೆ ಮುಸ್ಲಿಮರ ಪವಿತ್ರ ರಂಜಾನ್ ಮಾಸದ ವೇಳೆ ಪ್ರತಿ ವರ್ಷ ಇಫ್ತಾರ್ ಕೂಟ ಆಯೋಜಿಸಿಕೊಂಡು ಬರಲಾಗ್ತಾ ಇತ್ತು. ಬಿಲ್ ಕ್ಲಿಂಟನ್, ಜಾರ್ಜ್ ಬುಷ್ ಹಾಗೂ ಒಬಾಮಾ ಕಾಲಾವಧಿಯಲ್ಲೂ ಕೂಡ ಇದನ್ನು ಪಾಲಿಸ್ಕೊಂಡು ಬರಲಾಯಿತು. ಆದರೆ ಇದೇ ಮೊದಲ ಬಾರಿಗೆ ಟ್ರಂಪ್ ಈ ಸಂಪ್ರದಾಯವನ್ನು ಮುರಿದಿದ್ದಾರೆ. ವಿಶೇಷ ಅಂದರೆ ಈ ಹಿಂದಿನ ಅಧ್ಯಕ್ಷರ ಅವಧಿಯಲ್ಲಿ ಇಫ್ತಾರ್ ಕೂಟಕ್ಕೆ ತಿಂಗಳಿನಿಂದಲೇ ಶ್ವೇತಭವನದಲ್ಲಿ ತಯಾರಿ ನಡೆಸಲಾಗ್ತಾ ಇತ್ತು. ಈ ಸಲ ಏನೂ ಇಲ್ಲ. ಒಂದು ಅಲ್ಲಿ ದೀಪಾವಳಿನೂ ಮಾಡ್ಲಾಗ್ತದೆ, ಎಲ್ಲ ನಿಲ್ಲಿಸ್ಬಿಡ್ತಾರೆ ಏನೋ ಗೊತ್ತಿಲ್ಲ. ಶ್ವೇತಭವನದಲ್ಲಿ ದೀಪಾವಳಿಯನ್ನು ಭಾಳ ದುರಿಯಾಗಿ ಆಚರಣೆ ಮಾಡ್ತಾರೆ, ನಮಗೆಲ್ಲ ಸಂತೋಷ ಆಗ್ತದೆ. ನಮ್ಮದು ಈಗ ಇಫ್ತಾರ್ ಕೂಟ ನಿಲ್ಲಿಸಿದ್ದು ನೋಡಿದ್ರೆ ದೀಪಾವಳಿಗೂ ಟ್ರಂಪ್ ಮುಗಿಸ್ಬಿಡ್ತಾರೆ ಅಂತ ನನಗಂತೂ ಅನಿಸೋದು. ಅದು ಇರ್ಬೋದು, ಅಥವಾ ನೋಡೋಣ ಅಂತ ಹೇಳ್ಬಿಟ್ಟು ಹೇಗೂ ನಮ್ಮ ದೇಶದ ಪ್ರಧಾನಿ ಮೋದಿಯವರಿದ್ದಾರೆ, ಈ ಟೈಮ್ನಲ್ಲಿ ನಿಲ್ಲಿಸ್ಬಿಡೋಣ ಅಂದ್ಕೊಂಡು ಹೊರಟ್ರೆ. ಮೋದಿ ಭಾರತದ ಟ್ರಂಪ್ ಅಮೆರಿಕದ ಮೋದಿ. ಇಲ್ಲಿ ಏನಂದ್ರೆ ಇಬ್ರಿಗೂ ಚರ್ಚೆ ಮಾಡಿ. ಇನ್ನೊಂದು ಸುದ್ದಿ ಏನಿದೆ, ಈಗ ರಾಷ್ಟ್ರಪತಿಗಳು ಮೊನ್ನೆ ನನಗೆ ಇದರಷ್ಟೇ ಅಮೆರಿಕದ ಅಧ್ಯಕ್ಷರು ಇಫ್ತಾರ್ ಕೂಟವನ್ನ ನಿಲ್ಲಿಸ್ತಾರೆ, ನಮ್ಮ ಪೇಜಾವರ ಸ್ವಾಮಿ ಇಫ್ತಾರ್ ಕೂಟ ಪ್ರಾರಂಭ ಮಾಡ್ತಾರೆ ಕಂಡ್ರೆ. ರಾಷ್ಟ್ರಪತಿಗಳು ಇಫ್ತಾರ್ ಕೂಟವನ್ನು ಮಾಡಿದ್ರು, ಪೇಜಾವರ ಬಿಟ್ರು. ನಮ್ಮಲ್ಲೂ ಕೂಡ ದಶಕಗಳಿಂದ ಇಫ್ತಾರ್ ಕೂಟವನ್ನ ರಾಷ್ಟ್ರಪತಿಗಳು ಆಯೋಜನೆ ಮಾಡ್ಕೊಂಡು ಬಂದಿದ್ರು. ಈ ಸಲಿಯ ಇಫ್ತಾರ್ ಕೂಟದಲ್ಲಿ ಕೇಂದ್ರ ಸರ್ಕಾರದ ಯಾವೊಬ್ಬರು ಸಚಿವರು ಭಾಗವಹಿಸಿಲ್ಲ. ಇದಕ್ಕಿಂತ ಬೇಕಾಗಿಲ್ಲ. ಏನಂದ್ರೆ ತಾವು ಮಾಡೋದೊಂದು ಏನೋ ಒಂದು ತೋರ್ಸೋದೊಂದು ಸಂಕೇತ ತೋರಿಸೋದು, ಮಿಕ್ಕಿದೆಲ್ಲ ಮುಚ್ಚಾಕೋದು. ಅಂದ್ರೆ ನಿಮ್ಗೆ ಟ್ರಂಪ್ ಆಡಳಿತ ಮತ್ತು ಮೋದಿ ಆಡಳಿತದ ಸಾಮ್ಯ ಕಾಣ್ತಾ ಇದೆ. 100% ಅದನ್ನ ಹೇಳ್ತಾರೆ ನಾನು ನಿಮ್ಗೆ. ಇಲ್ಲಿ ಭಾರತದ ಟ್ರಂಪ್ ಇವರು, ಮೋದಿ ಅವರು, ಅಲ್ಲಿ ಅಮೆರಿಕದ ಇಲ್ಲಿ ಪ್ರಶ್ನೆ ಇರೋದು ಕೇವಲ ಟ್ರಂಪ್ ಮಾತ್ರ ಅಲ್ಲ, ಇಡೀ ಜಾಗತಿಕ ವಿದ್ಯಮಾನಗಳನ್ನ ಪೊಲಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನೋಡಿದ್ರೆ ಒಂದು ರೀತಿಯಲ್ಲಿ ಬಲಪಂಥೀಯತೆಗೆ ವಾಲ್ತಾ ಇರುವಂತಹ ಸಂದರ್ಭದಲ್ಲಿ ನಾವಿದ್ದೀವಿ. ಸೊ ಹಾಗಾಗಿ ಇವತ್ತು ನೋಡಿ, ಇಲ್ಲಿ ಪೇಜಾವರರು ಮಾಡಿದಂತಹ ಇಫ್ತಾರ್ ಕೂಟ ಮತ್ತು ಟ್ರಂಪ್ ಕ್ಯಾನ್ಸಲ್ ಮಾಡಿದಂತಹ ಇಫ್ತಾರ್ ಕೂಟ ಎರಡರಲ್ಲೂ ಇರೋದು ಒಂದೇ ರಾಜಕಾರಣ. ಟ್ರಂಪ್ಗೆ ಬೇಕಾಗಿರೋದೇನು, ಆ ಇಸ್ಲಾಂ ಆ ಥರದ ರಾಷ್ಟ್ರಗಳಲ್ಲಿ ಇನ್ನೊಂದಿಷ್ಟು ಕೋಪವನ್ನು ಬರೆಸಬೇಕು, ಅವ್ರ ಹತ್ರ ಜಗಳ ಆಡಬೇಕು, ಅವ್ರ ಕಾಲು ಕೆರ್ಕೊಂಡು ಬೀದಿಗೆ ಇಳಿಬೇಕು, ಆ ಮೂಲಕ ಇವರ ಪೆಂಟಗಾನ್ ಇಂಡಸ್ಟ್ರಿಗೆ ಇನ್ನೊಂದಿಷ್ಟು ಹರಿದು ಬರಬೇಕು ಆರ್ಡರ್ಸು, ಆ ಮೂಲಕ ಅವ್ರ ಎಕಾನಮಿ ಸಸ್ಟೈನ್ ಆಗಬೇಕು. ಡೆಫಿನೆಟ್ಲಿ ಅವ್ರ ಎಕಾನಮಿ ಸಸ್ಟೈನ್ ಆಗದೆ ಹಾಗಾಗಿ ಟ್ರಂಪ್ ಕಾರ್ಡ್ ಹಾಕಿದ್ರೆ ಇಲ್ಲಿ ಪೇಜಾವರಂಥವರ ಮೂಲಕ ಈ ಟ್ರಂಪ್ ಕಾರ್ಡನ್ನು ಇಲ್ಲಿ ಹಾಕಿಸ್ತಾ ಇದ್ದಾರೆ. ಹಾಗಾಗಿ ಅದು ನಮ್ಮನ್ನ ಓವರ್ ಇಂಟೆಲೆಕ್ಚುಯಲ್ಸ್ ಮಾಡಿದ ಮಾತು ಯಾರಿಗೂ ಕೇಳಬಾರ್ದು ಅನ್ನೋದೇನೆ ಬಟ್ ಪ್ರಶ್ನೆ ಇರೋದು ಇದು ಡಿಸ್ರಪ್ಷನ್ ಹೇಗೆ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಸರಿಯಾಗಿ ಮಾತನಾಡುವುದನ್ನ ಹತ್ತಿಕ್ಕುವುದೇ ಬಲಪಂಥೀಯರ ಮೊದಲ ಹೆಜ್ಜೆ. ಇದನ್ನೇ ಅವ್ರು ಮಾಡೋದು. ನಾನು ಮತ್ತೆ ಹೇಳ್ತೀನಿ, ಈಗ ಪೇಜಾವರರು ಮಾಡಿದಂಥದ್ದು ಅತ್ಯಂತ ಸೌಹಾರ್ದಯುತ ಹೆಜ್ಜೆ ಅಂತ ಒಪ್ಕೊಳ್ಳೋಣ. ನಾಳೆ ಬೆಳಿಗ್ಗೆ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಬೀಫ್ ರಾಜಕಾರಣ ಇಟ್ಕೊಂಡು ಮುಸ್ಲಿಮರನ್ನ ಮತ್ತು ಹಿಂದೂ ದಲಿತರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯವನ್ನ ನಿಲ್ಲಿಸಬೇಕು ಅಂತ ಕರೆ ಕೊಡ್ತಾರಾ ಪೇಜಾವರರು? ನನ್ನ ಪ್ರಶ್ನೆ ಕೇಳೋರಂತ ಆಮೇಲೆ ಡೊನಾಲ್ಡ್ ಟ್ರಂಪ್ ಅವರ ಈ ಕ್ರಮ ಏನಿದೆ, ಇವತ್ತು ಅಮೆರಿಕ ದೇಶದಲ್ಲಿ ಯಾರೇ ಒಬ್ಬರು ಅಧ್ಯಕ್ಷರಾದರೂ ಕೂಡ
ಅಮೇರಿಕಾ ಆ್ಯಸ್ ಇಟ್ಸ್ ಎ ಫಸ್ಟ್ ಮೆಂಬರ್ ಆಫ್ ದಿ ವರ್ಲ್ಡ್ ಆರ್ಗನೈಜೇಷನ್. ಅದು ಎಲ್ಲ ದೇಶಗಳನ್ನು ಸಮಾನವಾಗಿ ಮತ್ತು ದೊಡ್ಡಣ್ಣ ಹಿರಿಯಣ್ಣ ಅಂತ ಒಂದು ಕರೆಸ್ಕೊಳ್ತಾ ಇದ್ದದ್ದು. ಎಲ್ಲ ಅಧ್ಯಕ್ಷರು ಪಾಲಿಸ್ಕೊಬಂದಂಥ 1805ಇಂದ ಪಾಲಿಸ್ಕೊಬಂದಂತಹ ಒಂದು ಈ ಕ್ರಮವನ್ನು ಇವತ್ತು ಇಫ್ತಾರ್ ಕೂಟದ ಅವನ್ನ ಇತಿಶ್ರೀ ಆಡಿದ್ದಾರೆ ಅಂತಂದರೆ ಅದು ಒಂದು ದೊಡ್ಡ ಏಹವಾದ ಕೃತ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ ಇವತ್ತು ಅವರೊಬ್ಬರು ನಿನ್ನೆ ನಾನು ನೋಡ್ತಾ ನಮ್ಮ 600 ಡಿಗ್ನಿಟರೀಸ್ನ ಅವರು ಅಲ್ಲಿ ಇಂಡಿಯನ್ಸ್ನ ಅಲ್ಲಿ ಕರೆದಿದ್ರು. ಅಲ್ಲೊಬ್ಬರು ಪೀಪಲ್ ಹೇಳ್ತಾಯಿದ್ರು, ಅಲ್ಲಿ ನೇರವಾಗಿ ಖಂಡಿಸ್ತಾ ಇದ್ರು ಡೊನಾಲ್ಡ್ ಟ್ರಂಪ್ ಅವರ ನಡೆಗಳು. ಅವರು ಈಸ್ ಎ ಬಿಸ್ನೆಸ್ ಮ್ಯಾನ್. ಅಲ್ಲಲ್ಲ ಸರ್, ಒಂದೇ ನಿಮಿಷ. ಆಮೇಲೆ ನಮ್ಮ ಸಮಾಜ ಸೋಷಿಯಲ್ ವರ್ಕರ್ ಆದ ವಿಮಲಕ್ಕ ಅವರು ಹೇಳಿದ್ದು ನಾನು ಅತ್ಯಂತ ಬಾಲಿಶವಾಗಿ ಪರಿಗಣಿಸ್ತೀನಿ. ಯಾಕೆಂತಂದರೆ ಪೇಜಾವರ ಸ್ವಾಮಿಗಳದ್ದು ಮಾಡಿದ್ದನ್ನು ಮತ್ತೆ ಇವರನ್ನ ಡೊನಾಲ್ಡ್ ಟ್ರಂಪ್ ಕ್ರಮವನ್ನ ಒಂದ್ ನಿಮಿಷ ನಾವು ಮಾತಾಡ್ಬೇಕಾದ್ರೆ ನೀವು ದಯಮಾಡಿ ಅಲ್ಲಲ್ಲ ಒಂದ್ ನಿಮಿಷ ಖಂಡಿತವಾಗ್ಲೂ ಎರಡು ಕ್ರಮವನ್ನ ನೀವು ಹೋಲಿಸ್ತೀರಾ ಅಂದ್ರೆ ನಿಮಗೆ ಈ ಜಗತ್ತಿನಲ್ಲಿ ನಡೀತಿರೋ ಆಗುಹೋಗುಗಳ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಕಡಿಮೆ ಅನ್ನೋದನ್ನೇ ನಾನು ನಿಮ್ಗೆ ಹೇಳ್ತೀನಿ. ಬಹಳ ಬಾಲಿಶವಾಗಿ ಅನ್ಸುತ್ತೆ ನಮ್ಗೆ. ಯಾಕೆಂತಂದ್ರೆ ಡೊನಾಲ್ಡ್ ಟ್ರಂಪ್ ನಮಗೂ ಗೊತ್ತಿದೆ ರಾಜಕೀಯ ಏನು ಅನ್ನೋದನ್ನ ಕಲಿಬೇಕಾಗಿಲ್ಲ. ರಾಜಕೀಯವನ್ನ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು. ನೀವು ಎಲ್ಲಿಂದ ಎಲ್ಲಿಗೆ ತಗೊಂಡೋಗಿ ರಾಜಕೀಯ ಮಾಡೋದಲ್ಲ. ನಿಮ್ಮ ಮಾತು ಡೊನಾಲ್ಡ್ ಟ್ರಂಪ್ ಮಾಡಿದ್ದನ್ನ ಕ್ರಮವನ್ನ ಸ್ವಾಮೀಜಿ ಮಾಡಿದ ಕ್ರಮಕ್ಕೆ ಹೋಲಿಸ್ತೀರಿ ಅಂತಂದ್ರೆ ಮತ್ತೆ ನಿಮ್ಮ ಬಾಲಿಶಾನದಲ್ಲೇ ಮತ್ತೆ ಇನ್ನೇನ್ ಹೇಳ್ಬೇಕು? ರಾಜಕಾರಣ ಸಪರೇಟ್ ಆದ್ರೆ ಹೊಸ ಅಧ್ಯಾಯವನ್ನ ಬರೆದಿದ್ದಾರೆ, ಅದನ್ನ ಸ್ವಾಗತಿಸಬೇಕು. ಒಂದು ಮನಸ್ಥಿತಿಯನ್ನ ತಗೊಂಬನ್ನಿ. ರಾಜಕೀಯ ಆಮೇಲೆ ನಮಗೂ ಬರುತ್ತೆ ನಿಮಗೆ ಚೆನ್ನಾಗಿ ಮಾಡೋದಕ್ಕೆ. ಇಲ್ಲಿ ಕೇಳಿ, ನೀವು ಹೇಳಿದ ಮಾತನ್ನ ವಿವೇಕ್ ರೆಡ್ಡಿ ಅವರು ಸಪೋರ್ಟ್ ಮಾಡಿ ಸಂತೋಷ ವಿಧಾನ ಪರಿಷತ್ ನಿಮ್ ಸಂಬಂಧ ಸುದ್ದಿ ಅಲ್ಲಲ್ಲ ವಿಧಾನ ಪರಿಷತ್ ಬೇಕಾಗಿಲ್ಲ. ಅದಾದ್ಮೇಲೆ ರಾಷ್ಟ್ರಪತಿ ಶಶಿಧರ್ ಭಟ್ರೆ ಇವತ್ತು ರಾಷ್ಟ್ರಪತಿ ಎಲೆಕ್ಷನ್ಗೆ ನಾವು ಕಾಂಗ್ರೆಸ್ ಅಭ್ಯರ್ಥಿ ಯಾವುದು ಸರಿ ಅದನ್ನ ನಾವು ಜೆಡಿಎಸ್ ವಕ್ತಾರರಿಗೆ ನಿಜವಾಗ್ಲೂ ಪೇಜಾವರ ಶ್ರೀ ಮಾಡಿದ್ದೇನು ಅನ್ನೋದು ಅರ್ಥ ಆಗಿಲ್ಲ ಇಲ್ಲಿವರೆಗೂ ಅವ್ರಿಗೆ. ಅರ್ಥ ಪೇಜಾವರ ಶ್ರೀಗಳು ಇಡೀ ದೇಶದಲ್ಲಿ ಹೊಸ ಅಧ್ಯಾಯ ನೀವು ಡೊನಾಲ್ಡ್ ಟ್ರಂಪ್ಗೂ ಮತ್ತೆ ಸ್ವಾಮೀಜಿಗೂ ಹೋಲಿಸ್ತೀರಾ ಅಂತಂದ್ರೆ ಏನರ್ಥ ಅದು? ನೀವು ಪ್ರಸಾದ್ ಗೌಡ್ರ ನೀವು ದೇವೇಗೌಡರ ಬಗ್ಗೆ ಕುಮಾರಣ್ಣ ಬಗ್ಗೆ ಹೊಡೆದು ಚಿತ್ ಮಾಡ್ಕೋಬೇಕು. ಕ್ಲಾರಿಫಿಕೇಶನ್, ಪ್ರಪಂಚದ ಆಗು ಹೋಗುಗಳ ಬಗ್ಗೆ ಮೇಡಮ್ ವಿಮಲಾ ಅವರಿಗೆ ಎಷ್ಟು ಜ್ಞಾಪಕ ಇದೆ ಅನ್ನೋದನ್ನ ನಾವೊಂದು ಚರ್ಚೆ ಮಾಡೋಣ. ಒಂದು ಸ್ಮಾಲ್ ಪಾಯಿಂಟ್ ಕ್ಲಾರಿಫಿಕೇಶನ್ ಏನಂದ್ರೆ ಅವರ ಬಗ್ಗೆ ಅವರದ್ದು ಟ್ರಂಪ್ ಮೂವ್ ಬಗ್ಗೆ ಅವರ ಅಭಿಪ್ರಾಯ. ಇಫ್ತಿಯಾರ್ ಕೂಟವನ್ನ ಟ್ರಂಪ್ ಸ್ಟಾಪ್ ಮಾಡಿರೋದು ಅದು ತಪ್ಪು ಬಿಡಿ, ಅದು ಅವ್ರ ದೇಶದ ಒಂದು ನಡವಳಿಕೆ. ಆದ್ರೆ ಇಲ್ಲೊಂದು ತಪ್ಪು ಸಂದೇಶವನ್ನ ಮುಂದೆ ಇಟ್ಟಿದ್ದಾರೆ. ಬಟ್ರೆ ಇರಿ ಒಂದು ನಿಮಿಷ, ನಾನು ಹೇಳ್ತೀನಿ. ಅಮೇರಿಕಾ ಕೆಲವು ದೇಶಗಳಿಂದ ತನ್ನ ಪೆಂಟಗಾನ್ ಉದ್ದಿಮೆಯನ್ನ ಅಥವಾ ಡಿಫೆನ್ಸ್ ಪ್ರೊಡಕ್ಷನ್ನ ಜಾಸ್ತಿ ಮಾಡ್ಕೊಳೋದಕ್ಕೆ ಕೆಲವು ಇಫ್ತಿಯಾರ್ ಕೂಟವನ್ನು ಮಾಡಿದೆ, ಅಥವಾ ಕೆಲವು ಇಸ್ಲಾಮಿಕ್ ರಾಷ್ಟ್ರಗಳ ಮೇಲೆ ಟ್ರಾವೆಲ್ ಬ್ಯಾನ್ ಏರಿದೆ ಅಂತ ಎಲ್ರಿಗೂ ಗೊತ್ತಿರೋ ಒಂದು ವಿದ್ಯಮಾನ. ಇಫ್ತಿಯಾರ್ ಕೂಟದ ಬಿಟ್ಬಿಡಿ, ಟ್ರಾವೆಲ್ ಬ್ಯಾನ್ ಏರಿರೋದು ಇವತ್ತು ಸುಪ್ರೀಂ ಕೋರ್ಟ್, ಅದು US ಸುಪ್ರೀಂ ಕೋರ್ಟ್ ಇವತ್ತು ಬೆಳಗ್ಗೆ ಅಪ್ರೂವ್ ಮಾಡಿದೆ ಆ ಟ್ರಾವೆಲ್ ಬ್ಯಾನ್, ಟ್ರಂಪ್ ಏರಿರುವ ಟ್ರಾವೆಲ್ ಬ್ಯಾನ್. ಟ್ರಂಪ್ ಏನ್ ಮಾಡಿದ್ರು, ಯಾವ ದೇಶಗಳಿಂದ ನಮ್ಮ ಉಗ್ರಗಾಮಿಗಳ ಇಫ್ತಾರ್ ಕೂಟಕ್ಕೆ ಬನ್ನಿ ಇರ್ತೀರಾ ಒಬ್ಬರ ಮೇಲೆ ಒಬ್ರು ಉಗ್ರಗಾಮಿ ಚಟುವಟಿಕೆ ಒಬ್ಬರ ಮೇಲೆ 8 ರಾಷ್ಟ್ರಗಳ ಮೇಲೆ 6 ರಾಷ್ಟ್ರಗಳ ಮೇಲೆ ವಿಧಿಸಿದ ಒಂದು ನಿರ್ಬಂಧ ಏನಿದೆ ಅದು ಟ್ರಂಪ್ ಅವ್ರು ಮಾಡಿರೋ ಒಂದು ಬದಲಾವಣೆ. ಆ ಬದಲಾವಣೆ ಬಗ್ಗೆ ಇವರು ಡಿಫೆನ್ಸ್ ಪ್ರೊಡಕ್ಷನ್ಗೋಸ್ಕರ ಮಾಡಿದ್ರು ಅಂತ ಏನ್ ತರ್ತಾ ಇದ್ದಾರೆ, ಅದನ್ನ ನೀವು ಸಮರ್ಥಿಸ್ತೀರಾ? ಡಿಫೆನ್ಸ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ವಿಮಲಾ ಅವರು ಹೆಂಗೆ ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಡಿಸ್ಕಷನ್ ಅಂತ ಇದರಲ್ಲೇ ಸಾಬೀತಾಗುತ್ತೆ. ಪ್ರಸಾದ್ ಗೌಡ್ರು ಹೇಳೋದನ್ನ ತಾತ್ವಿಕವಾಗಿ ನಾನು ಕರೆಕ್ಟ್ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಪ್ರಪಂಚದಲ್ಲಿ ಇವಾಗ ನಡೀತಾ ಇರೋ ಆಗು ಹೋಗುಗಳು ಅದ್ರ ಬಗ್ಗೆ ಅರಿವಿಲ್ಲದೆ ಮಾತಾಡ್ತಾ ಇದ್ದಾರೆ. ಎರಡನೇದಾಗಿ ಇಫ್ತಿಯಾರ್ ಕೂಟದ ಬಗ್ಗೆ ನೋಡಿ, ಅತಿರೇಕವಾದ ಒಂದು ನಿರ್ಣಯಗಳನ್ನ ಪ್ರತಿಪಾದಿಸೋದಕ್ಕೂ
ಒಂದು ಬಹಳ ವಿವೇಕ್, ಅದನ್ನು ಒಪ್ಕೊಳ್ಳೋದಕ್ಕೆ ಆಗದೆ ಇರೋ ಒಂದು ಪರಿಸ್ಥಿತಿ. ನೀವು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹೌದು, ನಾವು ಒಪ್ಕೊಳ್ಳಲ್ಲ. ನೀವು ಅದನ್ನು ಅತಿರೇಕದ ವಿಷಯಗಳನ್ನ ಮುಂದೆ ತರ್ತಾ ಇದ್ದೀರಲ್ಲ. ನಿಮ್ಮ ಮನಸ್ಥಿತಿ ಎಲ್ಲಿರ್ಬೇಕು? ನಿಮ್ಮ ಮನಸ್ಥಿತಿ ಹೆಂಗ್ ಒಪ್ಕೊಳ್ಳೋಕೆ ಸಾಧ್ಯ? ಈ ದೇಶದಲ್ಲಿ ನಿಮ್ಮಂತವ್ರು ಬೌದ್ಧಿಕವಾಗಿ ಅತಿರೇಕತನವನ್ನ ತೋರಿಸೋರು ನಿಮ್ಮಂತವ್ರು ಇರೋದ್ರಿಂದಾನೆ ಈ ದೇಶದಲ್ಲಿ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾ ಇರೋದು. ಪ್ಲೀಸ್, ನಾನು ಇಡೀ ವಿಶ್ವದಲ್ಲಿ 1 ಶತಮಾನಕ್ಕಿಂತ ಹೆಚ್ಚು ಅವಧಿಯಿಂದ ಅಮೆರಿಕ ಎಲ್ಲೆಲ್ಲಿ ಶಸ್ತ್ರಾಸ್ತ್ರಗಳನ್ನ ಸರಬರಾಜು ಮಾಡಿ ಯಾವ ದೇಶದ ನಡುವೆ ಸಂಘರ್ಷ. ಒಂದು ನಿಮಿಷ, ಅದು ಬೇರೆ ವಿಷಯ. ಅದಕ್ಕೆ ನಾನು ನಿಮ್ಗೆ ಬೇರೆ ವಿಷಯ. ನೀವು ಅಂಕಿಅಂಶಗಳು ಕೊಡ್ಬೋದು, ಆದ್ರೆ ಅವ್ರು ತಗೊಂಡಿರೋ ಟ್ರಾವೆಲ್ ಬ್ಯಾನ್ ಇಶ್ಯೂ ಏನಿದೆ, ಇವರು ಬರೀ ಶಸ್ತ್ರಾಸ್ತ್ರಗಳಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ ಇಲ್ಲಿ ನಿಮ್ಮ ಡಿಸ್ಕಷನ್ ನಲ್ಲಿ, ಅದಕ್ಕೂ ವ್ಯತ್ಯಾಸವೇ ಬೇರೆ. ಎಷ್ಟು ಸಾರಿ ಅಮೆರಿಕ ದಾಳಿಗಳಾಗಿದೆ, ಆ ದಾಳಿಗಳ ಜವಾಬ್ದಾರಿ ಅದ್ರ ಬಗ್ಗೆ ಪ್ರಶ್ನೆಗಳೇ ಎತ್ತಿರ ಮಾತಾಡ್ತಾರಲ್ಲ ಅಮೆರಿಕನ್ ದಾಳಿಗಳ ಬಗ್ಗೆ. ಒಂದು ನಿಮಿಷ ವಿವೇಕ್ ರೆಡ್ಡಿ ಅವರೇ, ಅಲ್ಲಿರುವ ವಾಸ್ತವಿಕತೆಗಳನ್ನ ಬಿಟ್ಟು ಮಾತಾಡಿದ್ರೆ ಹೀಗೆ ಆಗೋದು. ಒಂದು ನಿಮಿಷ ವಿವೇಕ್ ರೆಡ್ಡಿ ಅವರೇ, ಗೌರವಾನ್ವಿತ ವಿವೇಕ್ ರೆಡ್ಡಿ ಅವರೇ, ಒಂದು ನಿಮಿಷ ವಿರಾಮ ತಗೋಣ, ಡಿಸ್ಕಸ್ ಮಾಡೋಣ. ವಿ ವಿಲ್ ಡಿಸ್ಕಸ್ ಹಲವು ವಿಚಾರಗಳಲ್ಲಿ ವಿ ಮೇ ಅಗ್ರಿ ಟು ಡಿಸ್ಅಗ್ರಿ. ಮೈಸೂರಿನ ಕಲಾಮಂದಿರದಲ್ಲಿ ಗೋಮಾಂಸ ಭಕ್ಷಣೆ ವಿಚಾರ ಜಟಾಪಟಿಗೆ ಕಾರಣ ಆಗಿದೆ. ಈ ಕುರಿತಂತೆ ಕಾರ್ಯಕ್ರಮ ಆಯೋಜಕರಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಡಿ ರಂದೀಪ್ ನೋಟಿಸ್ ಜಾರಿ ಮಾಡಿದ್ದಾರೆ. ಸರ್ಕಾರಿ ಕಟ್ಟಡದಲ್ಲಿ ಹೇಗೆ ಗೋಮಾಂಸ ಸೇವಿಸಿದ್ದೀರಿ ಅಂತ ಕಾರಣ ಕೇಳಿ ನೋಟಿಸನ್ನು ನೀಡಲಾಗಿದೆ. ಆದರೆ ಜಿಲ್ಲಾಡಳಿತದ ನಿರ್ಧಾರಕ್ಕೆ ಪ್ರಗತಿಪರ ಸಂಘಟನೆಗಳು ಕಿಡಿಕಾರಿವೆ. ಈ ಕುರಿತು ಸಾಹಿತ್ಯ ಪ್ರೊಫೆಸರ್ KS ಭಗವಾನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಂಸ ಅಂದರೆ ಎಲ್ಲವೂ ಒಂದೇ, ಯಾವುದು ಮೇಲಲ್ಲ, ಯಾವ ಮಾಂಸವು ಕೀಳಲ್ಲ. ಕೆಲವರು ದನದ ಮಾಂಸ ಕೀಳು ಅಂತಾರೆ, ಸಂವಿಧಾನದಲ್ಲಿ ಎಲ್ಲ ದನದ ಮಾಂಸ ತಿನ್ನಬಾರದು ಎಂದಿಲ್ಲ ಅಂತಾರೆ. ವಿರೋಧಿಗಳ ಆಕ್ಷೇಪಕ್ಕೆ ಭಗವಾನ್ ತಿರುಗೇಟು ನೀಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಕಲಾಮಂದಿರದ ಬಳಿ BJP ಮತ್ತು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಗೋಮೂತ್ರ ಸಿಂಪಡಿಸಿ ನಂತರ ಪ್ರತಿಭಟನೆ ನಡೆಸಿದ್ರು, ಸ್ವಚ್ಛಗೊಳಿಸಿದ್ರು. ಅಂದಹಾಗೆ ನಿನ್ನೆ ಮೈಸೂರಿನ ಕಲಾಮಂದಿರದ ಮನೆ ಅಂಗಳದಲ್ಲಿ ಆಹಾರ ಹಾಕು ವ್ಯಕ್ತಿ ಸ್ವಾತಂತ್ರ್ಯ ಕುರಿತ ವಿಚಾರಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಈ ಘಟನೆ ನಡೆದಿತ್ತು. ಆಹಾರ ಪದ್ಧತಿಯಲ್ಲಿ ಆಹಾರವನ್ನು ಬಳಸಲಿಕ್ಕೆ ಮನುಷ್ಯ ತಾನು ಏನು ಊಟ ಮಾಡ್ತಾ ಇದ್ದಾನೆ ಆ ಊಟಕ್ಕೆ ಯಾವ ರೀತಿಯಲ್ಲೂ ಧಕ್ಕೆ ಬರದಂತೆ ಅವನ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಪಾಡಬೇಕು ಅನ್ನುವ ಉದ್ದೇಶ ನಿನ್ನೆಯ ಕಾರ್ಯಕ್ರಮದಲ್ಲಿತ್ತು. ಇದರ ಕೊನೆಯ ದಿನದಲ್ಲಿ ಅದೇ ಆಹಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವಾತಂತ್ರ್ಯ ಇರಬೇಕು ಅನ್ನೋ ವಿಷಯದಲ್ಲಿ ಎಲ್ಲ ಬಗೆಯ ಊಟಗಳದ್ದು ಅಲ್ಲಿದ್ದು, ಯಾರ್ಯಾರು ಏನೇನು ತಿಂತಾರೋ ಅದು ತಿನ್ಬೋದಿತ್ತು. ಕೋಳಿ ತಿನ್ನೋರು ತಿನ್ನೋರು, ಮಾಂಸ ತಿನ್ನೋರು, ಅಥವಾ ಮೀನನ್ನು ಈ ರೀತಿ, ಮತ್ತು ದನದ ಮಾಂಸವನ್ನು ಅಲ್ಲಿ ತಂದಿದ್ವಿ. ಎಸ್, ಭಗವಾನ್ ಹೇಳಿದ ಒಂದು ಮಾತನ್ನು ನಾನು ಒಪ್ತೇನೆ. ಆಹಾರ ಏನಿದೆ ಅವರು ವೈಯಕ್ತಿಕ ಸ್ವಾತಂತ್ರ್ಯ. ಆದರೆ ಸಮಸ್ಯೆ ಇಲ್ಲಿಗೆ ನಿಂತಿಲ್ಲ. ಆಹಾರದ ಶ್ರೇಷ್ಠತೆಯ ಬಗ್ಗೆ ಯಾವಾಗ ಮಾತನಾಡೋದಕ್ಕೆ ಪ್ರಾರಂಭ ಆಗುತ್ತೆ ಆವಾಗ ಸಮಸ್ಯೆ ಪ್ರಾರಂಭ ಆಗುತ್ತೆ. ಮೊದಲನೇದಾಗಿ ಈ ದೇಶದಲ್ಲಿ ವೆಜಿಟೇರಿಯನ್ ಆಹಾರನೇ ಮಹಾನ್ ಶ್ರೇಷ್ಠ ಅನ್ನುವ ಕಲ್ಪನೆಯಿಂದ ನಾನ್ ವೆಜಿಟೇರಿಯನ್ನನ್ನು ತಿರಸ್ಕರಿಸಲಾಗ್ತಾ ಇತ್ತು. ಸೊ ಈ ಶ್ರೇಷ್ಠತೆಯ ಪ್ರಶ್ನೆ ಇರಕೂಡ್ದು ಅಂತ ನಮ್ದು. ಆದರೆ ಏನು ಸಾರ್ವಜನಿಕವಾಗಿ ಏನು ಈ ಗೋಮಾಂಸ ಸೇವನೆ ಏನಿದೆ ಇದು ಗೋಮಾಂಸ ಶ್ರೇಷ್ಠತೆಯ ಪ್ರಶ್ನೆಯನ್ನು ಎತ್ತತ್ತಾ ಅನ್ನುವ ಸಂಶಯ ಕೂಡ ನನಗೆ ಇದೆ. ಆದ್ದರಿಂದ ಆಹಾರದ ವಿಚಾರ ಎಂದೂ ಕೂಡ ಬೀದಿಗೆ ಬರಕೂಡದು ಅಂತ ನಂಬುದವನು ನಾನು. ಯಾವುದೇ ರೀತಿಯ ಪ್ರತಿಭಟನೆಗಳಿರಲಿ, ಇನ್ನೊಂದಿರಲಿ ಮತ್ತೊಂದಿರಲಿ, ಯಾಕೆಂದರೆ ಈ ಸಂಘರ್ಷ ಎಲ್ಲಿಗೂ ನಿಲ್ಲಲ್ಲ. ಗೋಮಾಂಸ ಭಕ್ಷಿಸುವವರು ಎಲ್ಲಿವರೆಗೆ ಇರ್ತಾರೆ, ಗೋಮಾಂಸವನ್ನು ವಿರೋಧಿಸುವವರು ಇರ್ತಾರೆ, ಅಥವಾ ಗೋಮಾಂಸವನ್ನು ವಿರೋಧಿಸುವವರೆಗೆ ಭಕ್ಷಿಸುವವರು ತಿನ್ನುವವರು ಇರ್ತಾರೆ. ಆದ್ದರಿಂದ ಈ ಹೋರಾಟಕ್ಕೆ ಅಂತ್ಯ ಅನ್ನುವುದಿಲ್ಲ. ಆದ್ದರಿಂದ ಅದು ಬೀದಿಗೆ ಬರಕೂಡ್ದು ಅನ್ನೋದು ನನ್ನ ನಂಬಿಕೆ. ಅವರವರಿಗೆ ಇಷ್ಟವಾದ್ದನ್ನು ಅವರು ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಬೋದು, ಹೋಟ್ಲಲ್ಲಿ ತಿನ್ಬೋದು. ಆದರೆ ತಂದ ತಕ್ಷಣ ಒಬ್ಬರನ್ನು ಒಬ್ಬರು ಕೆರಳಿಸುವ ರೀತಿಯಲ್ಲಿ ಆಹಾರದ ಶ್ರೇಷ್ಠತೆಯ ಪ್ರಶ್ನೆಯನ್ನು ಎತ್ತಿ ಹಿಡಿಯುವುದು ಅಪಾಯಕಾರಿ ಅಂತ ಅನ್ನೋ ನನ್ನ ನಂಬಿಕೆ ಇದೆ. ನಮ್ಮ ಗೆಸ್ಟ್ ಏನಂತಾರೆ ಗೊತ್ತಿಲ್ಲ. ವಿಮಲಾ ಎಸ್, ಐ ವಾಂಟ್ ಟು ನೋ ಫ್ರಮ್. ಬಹುಶಃ ಈ ಥರದ ಚರ್ಚೆಗಳು, ವಿವಾದಗಳು ಮತ್ತೆ 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 ಹೇಳ್ತಾ ಇದ್ದಾವೆ. ನಾನು ಆಗಲೇ ಪ್ರಾರಂಭದಲ್ಲೇ ಹೇಳಿದಾಗೆ ಬಹುಶಃ ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಇರುವಂತಹ ರೈಟ್ ಟು ಫುಡ್ ಇರ್ಬೋದು, ಅಥವಾ ನಮ್ಮ ಕಾನ್ಸ್ಟಿಟ್ಯೂಷನ್ನೇ ಹೇಳುವ ಹಾಗೆ ಸರ್ಕಾರಗಳು ಈ ದೇಶದ ಜನರಿಗೆ ಸತ್ವಭರಿತ ಆಹಾರವನ್ನು ಕೊಡಬೇಕು ಅಂತ ಅನ್ನೋದನ್ನು ಕೂಡ ನಾವೆಲ್ಲೋ ಓದಿದ ಹಾಗೆ ನನಗಿದೆ. ಇದ್ರ ಮಧ್ಯದಲ್ಲಿ ಅದು
ಕುರಿ ಮಾಂಸ ಆದರೆ ಪರವಾಗಿಲ್ಲ, ಕಲಾಮಂದಿರದಲ್ಲಿ ತಿನ್ಬೋದು. ದನದ ಮಾಂಸ ಆದರೂ ತಿನ್ನಬಾರ್ದು. ದನದ ಮಾಂಸ ತಿನ್ನಬಾರ್ದು ಅಂತ ಎಲ್ಲೂ ಹೇಳಿದ್ದಾರೆ ಅಂತ ನನಗೇನು ನೋಡಿದ್ದು ಗೊತ್ತಿಲ್ಲ. ಯಾರಾದರೂ ಗೊತ್ತಿದ್ದವ್ರು ಇದ್ರೆ ಹೇಳಬೇಕು. ಅಂದರೆ ಅನಗತ್ಯವಾಗಿ ವಿವಾದಗಳನ್ನು ಸೃಷ್ಟಿ ಮಾಡೋ ಅಂಥದ್ದು, ಅನಗತ್ಯವಾಗಿ ಒಂದು ದ್ವೇಷದ ವಾತಾವರಣವನ್ನು ಸೃಷ್ಟಿ ಮಾಡೋ ಅಂತಹ ಪ್ರಜ್ಞಾಪೂರ್ವಕ ನಡೀತಾ ಇದೆಯಲ್ಲ. ಈಗ ಮೊನ್ನೆ ಕೌ ಸ್ಲಾಟರ್ ಬಿಲ್ಲಿಗೆ ಅದೇನೋ ಅಮೆಂಡ್ಮೆಂಟ್ ಇನ್ನೇನೇನೋ ತಂದರು. ಅದರಲ್ಲಿ ಎಲ್ಲೂ ಕೂಡ ಸ್ಲಾಟರ್ ಮಾಡಬೇಡಿ ಹೇಳಿಲ್ಲ, ಬೀಫ್ ಮಾರಾಟ ಮಾಡಬೇಡಿ ಅಂತ ಹೇಳಿ. ನಿಮ್ಗೆ ಅನ್ನಿಸುವಾಗ ಎರಡೂ ಕಡೆಯವರದ್ದು ತಪ್ಪಿದೆ ಅಂತ ಅನ್ಸಲ್ಲ ನಿಮ್ಗೆ? ಒಂದು, ಯಾರು ಶಾಕಾಹಾರದ ಪರವಾಗಿದ್ದಾರೋ, ಯಾರು ಮಾಂಸಾಹಾರ, ಇವು ಎರಡು ಜನ ಆಹಾರವನ್ನು ಯಾಕೆ ಬೀದಿಗೆ ತಂದು ಹೇಳ್ತಾರೆ? ಅಲ್ಲ, ಬೇಕಾಗಿಲ್ಲ. ನನ್ನ ಆಯ್ಕೆ ಖಂಡಿತ ಯಾವ ಆಹಾರವೂ ಶ್ರೇಷ್ಠ ಅಲ್ಲ, ಯಾವ ಆಹಾರವೂ ಕನಿಷ್ಠ ಯಾವುದು ಶ್ರೇಷ್ಠ ಅಲ್ಲ, ಯಾವುದು ಕನಿಷ್ಠ ಅಲ್ಲ. ನನ್ನ ಹೊಟ್ಟೆ ತುಂಬುವ ಆಹಾರ. ಯಾಕೆಂತಂದ್ರೆ ನಾವು ಏನ್ ಗೊತ್ತಾ, ಸಂಘರ್ಷ ಸೊಸೈಟಿಯಲ್ಲಿ ಈ ಭಗವಾನ್ ಮತ್ತು ಇತ್ತವ್ರು ಇದ್ದಿರುವುದು, ಭಗವಾನ್ ಅವರ ಆಲೋಚನೆ ನಾನು ಗೌರವಿಸ್ತೇನೆ ಇಲ್ಲ. ಬಟ್ ಈ ವಿವಾದವನ್ನು ಸೃಷ್ಟಿಸೋದಿದೆಯಲ್ಲ, ಸಂಘರ್ಷ ಸೃಷ್ಟಿಸ, ಎಲ್ಲರೂ ಒಂದ್ ಕಡೆ ಮುಗಿಯೋಲ್ಲ. ನನಗೆ ಬೇಕು ಆಹಾರದ ವಿಚಾರದಲ್ಲಿ ದೇಶ ಜನ ಜಗಳ ಆಡ್ತಾರೆ ಅಂದ್ರೆ ಇಂಥ ದುರಂತ ಬೇರೆದಿಲ್ಲ. ಅವ್ರವ್ರು ಬೇಕಾದ ಅವ್ರು ಊಟ ಮಾಡ್ಕೊಂಡು ಇರ್ತಾರಪ್ಪ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಲ್ಲ, ನಾನ್ ಇಶ್ಯೂಸ್ ಮಾಡಿ ನಾವು ನಿಜವಾದ ಇಶ್ಯೂಗಳನ್ನ ಪಕ್ಕಕ್ಕೆ ನಿಜವಾದ ಇಶ್ಯೂ ಇಲ್ಲಿ ಇವತ್ತಿರೋದು ಬಹುಸಂಖ್ಯಾತ ಜನ ಮಾಂಸಾಹಾರಿಗಳಾಗಿದ್ದಂಥವರಿಗೆ ಬೇರೆ ಮಾಂಸಗಳನ್ನ ಕೊಂಡ್ಕೊಳ್ಳುವಂತಹ ಆರ್ಥಿಕ ಸ್ಥಿತಿ ಇಲ್ಲದೆ ಇದ್ದದ್ದು ಕೂಡ ಒಂದು ಕಾರಣವಾಗಿದೆ. ಅದೇ ಕಾರಣ ಅಂತ ಹೇಳಲ್ಲ, ಆದರೆ ಅಂತಹ ಹಕ್ಕುಗಳ ಮೇಲೆ ನೇರ ಪ್ರಹಾರ ಬೇಕಾಗಿಲ್ಲ. ಅಂತಹ ಈಗ ಈ ವಿಷಯಗಳನ್ನ ಇಷ್ಟೊಂದು ಗೊಂದಲ ಮಾಡ್ಕೊಂಡು ಸಂಘರ್ಷ ಮಾಡ್ಕೊಂಡು ಯಾಕೆ ಸಮಾಜದ ಇದು ಮಾಡ್ಕೊಬೇಕು? ಆದ್ರೆ ಆಹಾರ ಪದ್ಧತಿ ಅವರವರ ಹಕ್ಕು, ಅವರವರ ಹಕ್ಕು. ಈಗ ಏನಿದ್ದಾರೆ, ಯಾರು ಈ ಗೋಮಾಂಸ ವಿರೋಧಿಗಳಿದ್ದಾರೆ, ಅವ್ರು ನಾಳೆ ಈ ಚಾಕು ಚೂರಿ ಇನ್ನೊಂದು ಕಡೆ ಭ್ರಷ್ಟಗಳಿದ್ದಾರೆ. ನೀವು ಏನೇನ್ ಬೇಕಾ ತಿಂದ್ಕೊಂಡಿರಪ್ಪ, ಯಾಕೆ ತಿನ್ನೋದಕ್ಕೆ ಸಂವಿಧಾನದಲ್ಲಿ ಅವರವರ ಹಕ್ಕುಗಳು ಇದೆ, ಅದಕ್ಕೆ ತಿನ್ಕೊಬಹುದು. ಚಾಕು ಚೂರಿ ಹಿಡಿದು ರಸ್ತೆಯಲ್ಲಿ ತಿರುಗಾಡ್ಲಿಕ್ಕೆ ಹಕ್ಕುಗಳಿಲ್ಲ, ಅದನ್ನ ಯಾರಾದ್ರೂ ತಿಳ್ಕೋಬೇಕಾಗ್ತದೆ. ಆದ್ರೆ ನೋಡಿ, ಅವರವ್ರಿಗೆ ಅವರ ಆಹಾರ ಪದ್ಧತಿ ಬಿಟ್ಬಿಡ್ಬೇಕು. ದೇಶದಲ್ಲಿ 70% ಮಾಂಸಾಹಾರಿಗಳಿದ್ದಾರೆ, ಅವರಲ್ಲಿ ಸುಮಾರು 40% ವರೆಗೂ ಬೀಫ್ ತಿನ್ನೋರು ಇದ್ದಾರೆ. ಹಂಗಂತ ಹೇಳಿ ನಾವು ಎಲ್ಲರನ್ನೂ ಹೊಡೆದಕ್ಕಾಗಲ್ಲ. ಇವನ್ ಹಿಂದೂಗಳು ಆದ್ರೆ ಈ ಸಂಘರ್ಷಗಳು ಅದಕ್ಕೆ ಅದರ ಗೌರವಗಳಿವೆ, ಸಮಾನವಾದ್ದು. ಅದ್ರಲ್ಲಿ ಮೇಲು ಕೀಳು ಶ್ರೇಷ್ಠತೆ ಪ್ರಶ್ನೆ ಇಲ್ಲ. ಅದು ಶ್ರೇಷ್ಠತೆಯ ಪ್ರಶ್ನೆ ಬಗ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆಹಾರ ಅನ್ನೋದು ನಮ್ಮ ಮನೆಯಲ್ಲ ಡೈನಿಂಗ್ ಟೇಬಲ್ ನಲ್ಲಿ ನಾವು ತಗೊಳ್ಳೋಂಥದ್ದಪ್ಪ. ಅದು ಅದ್ರ ಬೀದಿಗೆ ತಂದು ಯಾಕೆ ತಿನ್ಬೇಕು ನಾವು? ರಸ್ತೆಯಲ್ಲಿ ಯಾಕೆ ತಿನ್ಬೇಕು? ಚಿರಡಿ ಪಕ್ಕ ಯಾಕೆ ಕುತ್ಕೊಂಡು ತಿನ್ಬೇಕು? ಸಾರ್ವಜನಿಕವಾಗಿ ತಿಂತ ನನ್ನ ಆಹಾರ ಪದ್ಧತಿ ಗ್ರೇಟು ನಿಂದ ಅಲ್ಲ ಅಂತ ಯಾಕೆ ಹೇಳಕ್ ಹೋಗ್ಬೇಕು ನಾವು? ಅನ್ನೆಸರಿ ವೈ ಯು ಆರ್ ಕ್ರಿಯೇಟಿಂಗ್ ಆಲ್ ದೀಸ್ ಪ್ರಾಬ್ಲಮ್ಸ್. ನಮಗೆ ಬೇಕಾ ಮನೇಲಿ ತಿಂತಾಬೋದು, ನನಗೆ ಬೇಕಾ ನಾ ಮನೇಲಿ ತಿನ್ಬಹುದು, ಕುಡಿಬಹುದು. ಯಾಕೆ ಬೀದಿ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಹಕ್ಕಿನ ಮೇಲೆ ಪ್ರಹಾರ ಬಂದಾಗ ಅದೊಂದು ಪ್ರತಿಭಟನೆಯ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀನೇನ್ ಹೇಳ್ತೀಯ, ಹೋಗಲ್ಲ ನಾನು ತಿಂತೀನಪ್ಪ ಅಂತ ಅನ್ಬೋದು. ಬಟ್ ಆ ಪ್ರದರ್ಶನಕ್ಕೆ ಬರೋದೇನಿದೆ, ದಟ್ ವಿಲ್ ಕ್ರಿಯೇಟ್ ಎ ಪ್ರಾಬ್ಲಮ್. ದಟ್ ಇಸ್ ವಾಟ್ ಐ ಬಿಲೀವ್. ಯಸ್, ನಿಮ್ಮ ಮಾತನ್ನು ನಾನು ಸಂಪೂರ್ಣವಾಗಿ ಅನುಮೋದಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಆಹಾರ ಪದ್ಧತಿ ವೈಯಕ್ತಿಕವಾದ್ದು. ಆ ವೈಯಕ್ತಿಕವಾದ ಆಹಾರ ಪದ್ಧತಿ ಮನೆಯಲ್ಲಿ ಅವ್ರು ಏನು ಬೇಕು ಮಾಡ್ಕೊಂಡು ತಿನ್ನಲಿ. ಈಗ ನಾವು ಕೂಡ ಮಾಂಸಾಹಾರಿಗಳೇ, ಒಕ್ಕಲಿಗರು, ರೈತರು. ಗೋವನ್ನು ನಾವು ಬಹಳ ಗೌರವಿಸ್ತೀವಿ ಮತ್ತು ಪೂಜನೀಯವಾದ ಆದರಣೀಯವಾಗಿ ಕಾಣ್ತೀವಿ. ಯಾಕೆಂದರೆ ಅದನ್ನು ನಾವಂತೂ ಭಕ್ಷಣೆ ಮಾಡಬೇಕು ಅಂತ ಎಂದೂ ಅಂದ್ಕೊಳ್ಳಲ್ಲ, ಕನಸು ಮನಸ್ಸಲ್ಲೂ ಅಂದ್ಕೊಳ್ಳಲ್ಲ. ಒಂದು, ಈಗ ಅವರು ಕಲಾಮಂದಿರದಲ್ಲಿ ಈ ರೀತಿಯ ಪ್ರಚೋದನಕಾರಿಯಾಗಿ ನಿಂತ್ಕೊಂಡು ತಿಂದು ಮಾಡೋವಂಥದ್ದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದ್ರಲ್ಲಿ ಯಶಸ್ಸಾಗ್ತಾರೆ ಹೊರತು ಮತ್ತು ಇನ್ನು ಇದರಿಂದ ಇನ್ನೇನು ಹೆಚ್ಚಿನ ಲಾಭ ಸಿಗೋದಿಲ್ಲ ಅಂತ ಸಾಂಕೇತಿಕವಾಗಿ ಪ್ರತಿಭಟನೆ. ಇಲ್ಲ, ನೀವು ರೆಡ್ಡಿ ಅವರಿಗೆ ಹೋಗೋಕ್ಕಿಂತ ಮುಂಚೆ ನನಗೊಂದು, ಹಾಗಿದ್ರೆ ಯಾರಿದ್ದೋ ಮನೆಯ ಒಳಗಡೆ ಫ್ರಿಜ್ಜಲ್ಲಿರುವಂತಹ ಮಾಂಸವನ್ನ ನೀವು ಗೋಮಾಂಸ ಅಂತ ಹೇಳಿ ಹೋಗಿ ಅವರನ್ನ ಹೊಡೆದುಕೊಳ್ತೀರಿ. ಅಲ್ಲಲ್ಲ, ಪ್ರಶ್ನೆ ಇರೋದು ನೀವು ಪ್ರವೋಕ್ ಮಾಡುವಂತದ್ದು. ಮತ್ತೆ ಮೊನ್ನೆ ಡೆಲ್ಲಿಯಲ್ಲಿ ಒಬ್ಬ ಹುಡುಗನನ್ನ ಕೊಲೆ ಮಾಡಿದ್ರೆ ನೀವು ಟ್ರೈನಲ್ಲಿ ಒಬ್ಬ ಹುಡುಗನನ್ನ ಕೊಲೆ ಮಾಡಲಾಯ್ತಲ್ಲ. ಪ್ರಶ್ನೆ ಅದೇನೆ, ಕಿಚ್ಚಿಗೆ ಇರುವಂತದ್ದು. ನಾನು ಹೇಳ್ತಾ ಈ ಗಲಾಟೆ ಏನಿದೆ ಇದಕ್ಕೊಂದು ಪರಿಹಾರ ಹೀಗೆ ಅಂತ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಶಾಕಾಹಾರ ತಿನ್ನೋ ಹಕ್ಕು ಉಳಿಸ್ಬೇಕು, ಮಾಂಸಾಹಾರಿಗಳು ಮಾಂಸಾಹಾರ ಒಬ್ಬರು ಒಬ್ಬರ ಮೇಲೆ. ಇದನ್ನ ರಾಜಕೀಯ ಮಾಡಬೇಡಿ. ಮನುಷ್ಯನ ಆಹಾರದ ಹಕ್ಕನ್ನ ಗೌರವಿಸಿ. ಯಾರ ಮನೆಗೂ ಹೊಡಿಬೇಡಿ.
ಇವತ್ತು ಊನಾದಲ್ಲಿ ಅಯ್ಯಯ್ಯ, ಅದು discuss ಮಾಡೋಣ. ಎಸ್ ಅದೇನೆ ಅದು discuss ಮಾಡೋಣ. ನೋಡಿ ಅಂತಹ ಒಂದು Yes, ಕ್ರಿಯೆ ವಿವೇಕ್ ರೆಡ್ಡಿ. ಮತ್ತೊಂದಿಷ್ಟು ಕಾರಣಕ್ಕೆ ದಾರಿ ಮಾಡ್ಕೊಳ್ತಾ ನನಗೆ ಇದೆ. ನನಗೆ ಸಮಾಜದಲ್ಲಿ ಶಾಂತಿ ಬೇಕು, ಸಂಘರ್ಷ ಹೌದು, ಹೋರಾಟ ಅದನ್ನೇ ಬೇಕಾಗಿಲ್ಲ. ಶಾಂತಿ I ಕಾಯುವ don't ಕೆಲಸ want. ಹಾಕುದು. ಚಾಕು ಹಾಕದ್ ಬೇಕಾಗಿಲ್ಲ, ಸರ್ಕಾರ ರಕ್ತ ಕ್ರಮ ಹರಿಸೋದ್ ಬೇಕಾಗಿಲ್ಲ, ತಗೋಬೇಕು. ಒಬ್ರೊಬ್ರು ಹೊಡ್ಕೊಂಡು ಇಡೀ ಹಾ, ಸಮಾಜವನ್ನ ನಿಲ್ಲಿಸಿ ಅದನ್ನ. ರಕ್ತ ಪಿಪಾಸುಗಳಿಂದ ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಒಬ್ರೊಬ್ರು ಬೇಕು. ಅದಕ್ಕೆ ಎಸ್ ವಿವೇಕ್ ರೆಡ್ಡಿ. ಬಿಟ್ರೆ ಈ ತರ ಸಂಘರ್ಷದ ಪರಿಸರವನ್ನು ಪ್ರಚೋದನಕಾರಿಯಾಗಿ ಮೊದಲು ನಿಮ್ಮವರು ಮಾಡಿದ ಕೆಲಸ ಅದೇ ಅಲ್ವಾ? ಖಂಡಿತವಾಗೂ ಒಪ್ಪೋದಕ್ಕಾಗಲ್ಲ. ಎರಡನೇದು, ಭಗವಾನ್ ಅವರು ಇಂಥ ಫಂಕ್ಷನ್ಸ್ನ ಏಕೆ ಮಾಡಬೇಕು, ಅದರ ಅಗತ್ಯತೆ ಏನಿತ್ತು, ಅದರ ಅನಿವಾರ್ಯತೆ ಇತ್ತು, ಅದು ನೀವು ಕ್ರಿಯೇಟ್ ಮಾಡಿದಿರಿ. ಪ್ರಾಬ್ಲಮ್ ಇಸ್ ವಿತ್ ಯು. ಅದನ್ನು ತಪ್ಪು ಕಲ್ಪನೆ ಇದೆ. ಪ್ರಾಬ್ಲಮ್ ನೀವು ಕಂಡಲ್ಲಿ ಯಾರೋ ಗೋಮಾಂಸ ತಿಂದ್ರು, ಮನೆ ನುಗ್ಗಿದ್ರಿ, ಬಡಿದ್ರಿ, ಅವ್ರು ಇದನ್ನು ಮಾಡಿದ್ರು. ಪ್ರಸಾದ್ ಗೌಡ್ರು ಈ ಇಬ್ರು ಚಾಕು ಚೂರಿ ಹಿಡ್ಕೊಬಿಡಿ. ಪ್ರಸಾದ್ ನೀವು ಗೌಡ್ರು ಬಲಪಂಥೀಯರು, ಎಡಪಂಥೀಯರು, ಮಧ್ಯಪಂಥೀಯರು ಚಾಕು ಭಟ್ರೆ, ಚೂರಿ ಭಟ್ರೆ, AK-47 ಹಿಡ್ಕೊಂಡು ಹೊಡ್ಕೊಂಡು ಹೇಳೋದಕ್ಕೆ ದೇಶವನ್ನು ಸ್ಮಶಾನ ಮಾಡಾಕ್ಬಿಡಿ. ಬಟ್ರೆ ಹೇಳೋದಕ್ಕೆ ಸ್ವಲ್ಪ ನೀವು ವೆಯ್ಟ್ ಮಾಡ್ಬೇಕು. ನಾವು ಕಂಪ್ಲೀಟ್ ಮಾಡಿ ಹೇಳಿ, ನೀವೇ ಹೇಳ್ಬಿಟ್ರೆ ಇನ್ನು ನೀವೇ ಹೇಳ್ಬಿಡಿ, ನಮ್ದೇನು. ನೀವು ಹೇಳಿ ಕುತ್ಕೊಬಿಡ್ತೀರಿ ಸುಮ್ಮನೆ. ಆಯ್ತು. ಈಗ ಎರಡು ತಪ್ಪು ಕಲ್ಪನೆಗಳಿದೆ ಇಲ್ಲಿ. ಒಂದು, ಸಂವಿಧಾನದಲ್ಲಿ ಏನು ಹೇಳುತ್ತೆ, ಹಾಗೂ ಪ್ರಸಾದ್ ಗೌಡ್ರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ಸ್ವಾಭಾವಿಕವಾಗಿ ಈ ದೇಶದ ನೆಲೆಯಲ್ಲಿ ಹಸು ಅನ್ನೋದ್ರ ಬಗ್ಗೆ, ಹಸು ಬಗ್ಗೆ ಇರೋ ಒಂದು ದೈವಿ ಭಾವ, ದೈವಿ ಕಲ್ಪನೆ ಇದು ಕೂಡ ಇದೆ. ಇದು ಕೂಡ ಅಲ್ಲಗಳೆಯೋದಕ್ಕಾಗಲ್ಲ. ಇದ್ರ ಜೊತೆಗೆ ಸಂವಿಧಾನದಲ್ಲಿ ಏನು ಹೇಳುತ್ತೆ, ಆರ್ಟಿಕಲ್ 48ನಲ್ಲಿ ಅದನ್ನು ಓದ್ದಿರಾನೇ ನಾವು ವಾದಗಳು ಮಾಡೋಣ, ಆದರೆ ಎಲ್ಲೂ ಸೇರಲ್ಲ. ನಾವು ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಸಂವಿಧಾನದಲ್ಲಿ ಆರ್ಟಿಕಲ್ 48ನಲ್ಲಿ, ಪರಿಚ್ಛೇದ 48ನಲ್ಲಿ ಹೇಳೋದೇನು, ನೀವು ಈ ಗೋವುಗಳನ್ನ ಸಂರಕ್ಷಿಸಬೇಕು ಅನ್ನೋದನ್ನು ಬಹಳ ಖಚಿತವಾಗಿ ಹೇಳ್ತಾರೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಆದರೆ ಇಲ್ಲೊಂದು ವಾದ ಬಂತು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ರೈಟ್ ಟು ಫುಡ್ ಇದೆ ಅಂತ. ರೈಟ್ ಟು ಫುಡ್ ಅಲ್ಲಿಲ್ಲ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಇಲ್ಲ. ಆದರೆ ನಮ್ಮ ಸಂವಿಧಾನದ ಕರ್ತೃಗಳು, ಯಾರು ಸಂವಿಧಾನವನ್ನು ರಚಿಸಿದ್ರು, ನಮ್ಮ ಪಿತಾಮಹರು, ಅವರು ಕ್ಲಿಯರ್ ಸಂದೇಶವನ್ನು ಕೊಟ್ಟರು, ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟರು ಈ ದೇಶಕ್ಕೆ. ಸರಿ, ಹಸುಗಳನ್ನ ನೀವು ಉಳಿಸ್ಬೇಕು, ಹಸುಗಳನ್ನ ಕೌ ಸ್ಲಾಟರ್ನ ಪ್ರಾಹಿಬಿಟ್ ಮಾಡಬೇಕು. ಹೇಳ್ತೀನಿ ನಾನು, ನೀವು ಸುಮ್ಮನೆ ಹೇಳಿದ್ದೀರಾ ಒಂದು ನಿಮಿಷ. ಇನ್ನೊಂದು, ಆದ್ರಿಂದ ಇದಕ್ಕೆ ಉತ್ತರ ಕೊಡೋದಕ್ಕೆ ನಾನು ನೀವೇನು ಮಾಡ್ತೀನಿ, ನಾನೊಂದು ಸುದ್ದಿ, ನೀವು ಈ ಸುದ್ದಿ ನೋಡಿ, ಇದೇ ಸಬ್ಜೆಕ್ಟ್ ಸ್ವಲ್ಪ ಹೇಳೋದನ್ನ ಕಂಪ್ಲೀಟ್ ಮಾಡೋದಕ್ಕೆ ಬಿಡಿ. ನೀವು ಏನ್ ಹೇಳಿದ್ರಿ, ಡೈವರ್ಟ್ ಮಾಡ್ತಾ ಇದ್ದೀರಾ. ಬಟ್ರೆ ನಾನು ಹೇಳೋದನ್ನ ಬಿಟ್ಬಿಡಿ, ಇನ್ನೆರಡು ನಿಮಿಷ ನಾನು ಟೈಮ್ ಕೊಡಿ, ನಾನು ಹೇಳೋದನ್ನ ಬಿಡಿ. ಇದರಿಂದ ಕೌ ಸ್ಲಾಟರ್ ಆಕ್ಟ್ ಬಹಳ ಸ್ಥೂಲವಾಗಿ ನಾವು ಅದನ್ನು ಪರಿಶೀಲನೆ ಮಾಡೋಣ. ಕೌ ಸ್ಲಾಟರ್ ಆಕ್ಟ್ನ ಇಡೀ ಭಾರತದಲ್ಲಿ ಸಂವಿಧಾನದ ಒಂದು ಮಾರ್ಗದರ್ಶನದಿಂದ ಇಡೀ ಭಾರತದಲ್ಲಿ 2 ರಾಜ್ಯಗಳು ಬಿಟ್ಟು ಎಲ್ಲ ಕಡೆ ಕೌ ಸ್ಲಾಟರ್ ಪ್ರಿವೆನ್ಷನ್ ಆಕ್ಟ್ನ ನಿರ್ಬಂಧ ಮಾಡೋದಕ್ಕೆ ಕೌ ಸ್ಲಾಟರ್ನ ಸ್ಥಾಪಿಸಿದ್ರು, ಅಥವಾ ಅದನ್ನು ಆ ವಿಧೇಯಕವನ್ನು ಮಂಡಿಸಿ ಅದಕ್ಕೆ ಕಾರ್ಯರೂಪಕ್ಕೆ ಬಂತು. ಎಕ್ಸೆಪ್ಟ್ ಕೇರಳ, ಆಮೇಲೆ ಬೆಂಗಾಲ್, 2 ರಾಜ್ಯಗಳು ಬಿಟ್ಟು. ಅದರ ಜೊತೆಗೆ ಇಂತಹ ಕೌ ಸ್ಲಾಟರ್ ಬ್ಯಾನ್ ಮಾಡಿದ್ರು ಸಹ ಸಣ್ಣ ಕರುಗಳನ್ನ, ಆಮೇಲೆ ಮಧ್ಯ ವಯಸ್ಸಿನ ಹಸುಗಳನ್ನ ಯಥೇಚ್ಛವಾಗಿ ಎತ್ಕೊಂಡೋಗಿ ಇಡೀ ವಿಶ್ವದಲ್ಲೇ ನಂಬರ್ 1 ರಫ್ತುದಾರ ಆಯ್ತು, ನಂಬರ್ 1 ಎಕ್ಸ್ಪೋರ್ಟರ್ ಆಯ್ತು ಭಾರತ. ಆಯ್ತಲ್ವಾ? ಆದ್ರಿಂದ ಪ್ರಶ್ನೆ ಏನಂತಂದ್ರೆ, ನಮ್ಮ ಪ್ಯಾನಲಿಸ್ಟ್ಗೂ ಆ ಪ್ರಶ್ನೆ ಇದೆ, ನೀವು ಕೌ ಸ್ಲಾಟರ್ ಆಕ್ಟ್ನ ನೀವು ಮಾಡ್ತೀರಾ, ಕೌ ಸ್ಲಾಟರ್ನ ನಿರ್ಬಂಧಿಸ್ತೀರಾ, ಸಂವಿಧಾನನೂ ಹೇಳುತ್ತೆ ನಿರ್ಬಂಧನೆ ಮಾಡುವಂತ, ಆದ್ರೆ ನೀವು ಇಡೀ ವಿಶ್ವಕ್ಕೆ ಒಂದು ನಂಬರ್ 1 ರಫ್ತುದಾರ ಆಗ್ತೀರಾ, ಹೇಗಾಗೋದಿಕ್ ಸಾಧ್ಯ? ಆದ್ರಿಂದ ಇದಕ್ಕೆ ಹೇಳ್ತೀನಿ ನಾನು, ಹೇಳೋದನ್ನ ಮುಚ್ಚಿಬಿಡಿ. ಈಗ ಯಾವ್ದೋ ಒಂದು ರೂಲ್ ಮಾಡಿದ್ದಾರೆ ಅಂತ ಹೇಳಿದ್ರು ವಿಮಲಾ ಮೇಡಮ್. ಆ ರೂಲ್ ನಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಮಾರ್ಕೆಟ್ಸ್ ನಲ್ಲಿ, ಕೌ ಕ್ಯಾಟಲ್ ಮಾರ್ಕೆಟ್ಸ್ ನಲ್ಲಿ, ನಾನು ಹೇಳೋದನ್ನ ಹೇಳ್ಬಿಡ್ತೀನಿ ಆಮೇಲೆ ಹೇಳಿ, ಕ್ಯಾಟಲ್ ಮಾರ್ಕೆಟ್ಸ್ ನಲ್ಲಿ ಕೌ ಸ್ಲಾಟರ್ ಗೆ ನೀವು ಉಪಯೋಗಿಸ್ಕೊಳ್ಳೋಂಗಿಲ್ಲ ಅಂತ ಹೇಳಿದ್ದಾರೆ. ಕೌ ಸ್ಲಾಟರ್ ಗೆ ಕಂಪ್ಲೀಟ್ ನಿರ್ಬಂಧ ಇಲ್ಲ. ಆದ್ರಿಂದ ಈ ವಿಷಯದಲ್ಲಿ ಬ್ಯಾನ್ ಆಗಿದೆ ಅಂತ ನೀವೇನ್ ತಪ್ಪು ಅಭಿಪ್ರಾಯಕ್ಕೆ ಬರ್ತಾ ಇದ್ದೀರಾ, ಅದು ಒಂದು ನಿಮಿಷ ಕಾನೂನಲ್ಲಿ ನೀವು ಅದನ್ನ ಅರ್ಥಕೊಂಡು ಅಂಶಗಳನ್ನ ಮಾಡ್ಕೊಡ್ತೇನೆ. ಮೊದಲನೇದಾಗಿ, ಗೋಮಾಂಸ ರಫ್ತುದಾರರು ಯಾರು, ಮೇಜರ್ 5 ಕಂಪನಿ ಹೆಸರು ಇಲ್ಲ ಯಾರು ಅಂತ. ಬಟ್ರೆ 5 ಕಂಪನಿ ಹೆಸರಿದ್ರೆ 5 ಕಂಪನಿನೂ ಬ್ಯಾನ್ ಮಾಡಿ, ಇದಕ್ಕೆ ಅದು ಬೇರೆ ವಿಷಯ. ನಿಮ್ ಸರ್ಕಾರ ಯಾಕೆ ಮಾಡ್ತಿಲ್ಲ? ಬ್ಯಾನ್ ಮಾಡಿ ಅದನ್ನ 5 ಕಂಪನಿನೂ. ಆದ್ರೆ ನೀವು ಈ ತರ ಕಾನೂನಿನ ಅನುಷ್ಠಾನವನ್ನ ಇಷ್ಟು ಒಂದು ಅಪಹಾಸ್ಯ ಮಾಡುವ ಒಂದು ಗತಿಗೆ ತರಬೇಡಿ. ಕಾನೂನಿನ ಅನುಷ್ಠಾನವನ್ನು ಇನ್ನೊಂದು, ನಮ್ಮ ದೇಶದಲ್ಲಿ ಭಾವನಾತ್ಮಕ ಸಂಬಂಧ ಇದೆ, ಆ ಭಾವನಾತ್ಮಕ ಸಂಬಂಧವನ್ನು ನಿರಾಕರಿಸಿ ಹೇಗೆ ಮಾತಾಡ್ತೀರಾ? ನಾನು ಒಂದು ಮಾತು ಹೇಳಿದೆ ತಮಗೆ. ಒಂದು
ಆಹಾರದ ಶ್ರೇಷ್ಠತೆಯ ಸಮಸ್ಯೆ ಏನಿದೆ ಅದು ಇದಕ್ಕೆಲ್ಲ ಇವತ್ತು ಬ್ಯಾನ್ ಮಾಡಿಲ್ಲ, ಆ ಶ್ರೇಷ್ಠತೆಗೆ ಬ್ಯಾನ್ ಆಗಿಲ್ಲ. ಬ್ಯಾನ್ ಅಲ್ಲ, ಇಲ್ಲಿ ಬಂದೆ ಇಲ್ಲೊಂದು ಸುದ್ದಿ ಇದೆ ನೋಡಿ, ಇದು ಮಾಡ್ತಾ ಇರೋದು ಇದರಿಂದ ಅದು ಶುರುವಾಗಿರುತ್ತೆ. ತಪ್ಪು ಕಲ್ಪನೆ ಏನಂತಂದ್ರೆ ಈ ಇನ್ನೊಂದು ಸುದ್ದಿ ಹೇಳ್ತೀನಿ, ಪ್ಯಾನಲಿಸ್ಟ್ ನಲ್ಲಿ ತಪ್ಪು ಕಲ್ಪನೆ ಏನಂತಂದ್ರೆ ಅದರ ನಿಜವಾದ ವಾಸ್ತವಿಕತೆಗೆ ನಾವು ಬರೋದಕ್ಕೆ ಇಷ್ಟ ಇಲ್ಲ. ನಿಜವಾದ ರೂಲ್ ಏನು ಅನ್ನೋದಕ್ಕೆ ಇಷ್ಟ ಇಲ್ಲ ನೋಡೋದಕ್ಕೆ. ಆದ್ರೆ ಇದೊಂದು ಒಂದು ತಪ್ಪು ಅಭಿಪ್ರಾಯವನ್ನು ಕಲ್ಪಿಸೋದು ತಪ್ಪು. ಸನ್ಮಾನ್ಯ ಸುಬ್ಬಾರೆಡ್ಡಿ ಅವರ ಮಗನಾದ ವಿವೇಕ್ ರೆಡ್ಡಿ ಅವರೇ ಈ ಸುದ್ದಿ ನೋಡಿ ನೀವು. ಗೋಹತ್ಯೆ ನಿಷೇಧಕ್ಕೆ ಹೋರಾಟ ನಡೆಸ್ತಾ ಇರೋ RSS ಮತ್ತೊಂದು ವಿವಾದಾತ್ಮಕ ವಿಷಯಕ್ಕೆ ಕೈ ಹಾಕಿದೆ. ದೇಶದಲ್ಲಿ ಮಾಂಸಾಹಾರ ತಗ್ಗಿಸಿ ಸಸ್ಯಾಹಾರಕ್ಕೆ ಉತ್ತೇಜನ ನೀಡೋದಕ್ಕೆ ಕಾರ್ಯಯೋಜನೆಯೊಂದನ್ನು ರೂಪಿಸಿ ಈ ಯೋಜನೆಗೆ ಭಾರತೀಯ ಥಾಲಿ ಅಂತ ಹೆಸರಿಡಲಾಗಿದೆ. ಪ್ರಾದೇಶಿಕ ಸಸ್ಯಾಹಾರ ಉತ್ತೇಜಿಸುವುದೇ ಯೋಜನೆ ಉದ್ದೇಶ ಆಗಿದೆ. RSS ಅಂಗಸಂಸ್ಥೆಯಾದ ದೀನ್ ದಯಾಳ್ ಸಂಶೋಧನಾ ಸಂಸ್ಥೆ ಭಾರತೀಯ ಥಾಲಿ ಯೋಜನೆಯನ್ನು ರೂಪಿಸಿದೆ. ಈ ಸಂಸ್ಥೆ ಹೇಳಿಕೊಂಡಿರುವಂತೆ ದೇಶದಲ್ಲಿ ಮಾಂಸಾಹಾರವನ್ನು ತಗ್ಗಿಸಿ ಸಸ್ಯಾಹಾರಕ್ಕೆ ಉತ್ತೇಜನ ನೀಡೋದು ಇದರ ಉದ್ದೇಶ ಆಗಿದೆ. ಕೇಂದ್ರ ಸರ್ಕಾರದ ಥಿಂಕ್ ಟ್ಯಾಂಕ್ ಆಗಿರೋ ನೀತಿ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸೋದಕ್ಕೆ ಸಂಸ್ಥೆ ಸಿದ್ಧವಾಗಿದೆ. ದೀನ್ ದಯಾಳ್ ಸಂಸ್ಥೆ ಏನು ಪ್ರಸ್ತಾವನೆ ಇದೆ ಅದು ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿ ಜಾರಿ ಮಾಡಿದ್ದೇ ಆದಲ್ಲಿ ಮಾಂಸಾಹಾರಿಗಳ ಮೇಲೆ ಗದಾಪ್ರಹಾರ ಮಾಡದಂತೆ ಆಗಲ್ವಾ ಅನ್ನೋದು ಪ್ರಶ್ನೆ. ಎರಡನೇದಾಗಿ ನೀವು ಇದ್ರ ಪ್ರಚಾರ ಮಾಡಬೇಕಾದರೆ ಇದು ಸಸ್ಯಾಹಾರವೇ ಶ್ರೇಷ್ಠ ಅನ್ನುವ ಒಂದು ಇಡೀ ಕ್ಯಾಂಪೇನನ್ನು ಕೂಡ ಏನು ದೀನ್ ದಯಾಳ್ ಸಂಸ್ಥೆ ಮಾಡಿದೆ. ಇಲ್ಲಿ ಮತ್ತೆ ಶ್ರೇಷ್ಠತೆ ಪ್ರಶ್ನೆ ಬಂತು, ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್. ಇವರಿಗೆ ಮಾಡ್ತೀರಿ ಇನ್ನು ಮತ್ತೆ ಇದು ಮಾಡರ್ನ್ ಮೆಡಿಕಲ್ ಸೈನ್ಸ್ ಏನ್ ಹೇಳ್ತಾ ಇದ್ದ ಸಸ್ಯಾಹಾರದ ಬಗ್ಗೆ ಸಸ್ಯಾಹಾರಿಗಳು ಇಂಡಿವಿಜುವಲ್ ಕರೆಕ್ಟ್ ಶ್ರೇಷ್ಠತೆ ಬಗ್ಗೆ ಒಂದು ಪ್ರದರ್ಶನ ಕೊಡ್ತಾರೆ. ಅದಕ್ಕೆ ಏನಾದ್ರೆ ಹೇಳ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯನಾ? ಅದನ್ನ ನೀವು ಆತರ ಗ್ರಹಿಕೆ ಮಾಡೋದಿಕ್ ಸಾಧ್ಯ ಇಲ್ಲ. ಹೇಳ್ತಾ ಇದ್ದಾರೆ ಸಸ್ಯಾಹಾರಿನ, ತಪ್ಪು ಕಲ್ಪನೆ. ಪ್ರತಿಯೊಬ್ಬರಿಗೂ ಒಳ್ಳೆಯ ಹೆಲ್ತ್ ಬೇಕಂತಂದ್ರೆ ಇವತ್ತು ವೆಜಿಟೇರಿಯನಿಸಮ್ ಒಂದು ಸೈನ್ಸ್ ಆಗಿ ಡೆವಲಪ್ ಆಗ್ತದೆ. ಆದ್ರಿಂದ ನೀವು ಯಾರ ಮೇಲೂ ಹೇರ್ತಾ ಇಲ್ಲ, ಯಾರ ಮೇಲೂ ಇದನ್ನ ಹೇರ್ತಾ ಇಲ್ಲ. ಈಗ ಹೇಳ್ತಾ ಇಲ್ಲ, ಅವರ ಸ್ವಾತಂತ್ರ್ಯ ಬಿಟ್ಟಿರೋದು, ಅವರ ಸ್ವಾತಂತ್ರ್ಯ ಬಿಟ್ಟಿರೋದನ್ನ ಸಸ್ಯಾಹಾರಿ ಸ್ವೀಕರಿಸಿದ್ರೆ ಒಳ್ಳೇದು ಮಾತಲ್ಲಿ ನಾನು ಒಪ್ಕೊಂತೀನಿ. ಒಂದು ಕರುವನ್ನ ಕಡಿಬಾರ್ದು, ಹಸುವನ್ನ ಒಂದೇನು ಹಾಲು ಕೊಡೋ ಹಸುವನ್ನ ಕಡಿಬಾರ್ದು, ಅದು ಬ್ಯಾನ್ ಆಗಬೇಕು, ಅದು ಪ್ರೊಟೆಕ್ಟ್ ಮಾಡಬೇಕು, ರಕ್ಷಣೆ ಮಾಡಬೇಕು ಅಂತ. ಎತ್ತು, ಕೋಣ, ಎಮ್ಮೆ ಆ ಮಾಂಸಗಳನ್ನ ಇವ್ರು ಹೆಂಗೆ ಸಗ್ರಿಗೇಟ್ ಮಾಡಿ ಹೆಂಗೆ ಹೇಳ್ತಾರೆ ಇದು ಯಾವುದು ಫ್ರಿಡ್ಜ್ ಅಲ್ಲಿ ಸಾಗಿಸ್ತಿರಲ್ಲ, ಮಾಂಸ ಏನಿತ್ತು ಸಾಗಿಸ್ತಿರಲ್ಲ. ಇಲ್ಲ ಬಿಜೆಪಿ ಆಗ್ತಾರೆ ನಂಬರ್ 1. ನೀವು ಮೂಲ ಪ್ರಾಬ್ಲಮ್ ಹೋಗ್ತಾ ಇಲ್ಲ. ನೀವು ಹೆಂಗೆ ನಂಬರ್ 1 ಎಕ್ಸ್ಪೋರ್ಟರ್ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೋಗ್ತಾ ಇಲ್ಲ, ಬರೀ ಫ್ರಿಡ್ಜ್ ಬಗ್ಗೆ ಹೇಳ್ತಾ ಇದ್ದೀರಾ. ಹೇಗೆ ನಂಬರ್ 1 ಎಕ್ಸ್ಪೋರ್ಟರ್ ಆಗೋದಕ್ಕೆ ಸಾಧ್ಯ? ನಿರ್ಬಂಧ ಇದ್ರೆ ಪ್ರಿಯ ವೀಕ್ಷಕರ ಮುಗಿದ ಸಮಯ. ಪ್ರಿಯ ವೀಕ್ಷಕರ ಇನ್ನು ಕೆಲವೇ ತಾಸುಗಳಲ್ಲಿ ಏನು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು, ನಮ್ಮೆಲ್ಲರ ಪ್ರಧಾನಿ ನರೇಂದ್ರ ಮೋದಿಯವರು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಸೊ ಈ ಭೇಟಿ ಏನಿದೆ, ಈ ಭೇಟಿ ಆದ ನಂತರ ಇವನ್ ಪತ್ರಿಕಾಗೋಷ್ಠಿ ನೀಡಲಿದೆ. ಎಲ್ಲ ಪತ್ರಕರ್ತರು ಒಂದೊಂದು ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬಹುತೇಕ ನೀವು ಟೆರರಿಸಂ ಸೇರಿದಂತೆ ಪ್ರಮುಖ 5-6 ವಿಚಾರಗಳ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಒಂದು ಅಂಶ, ನಾನು ಅವ್ರು ಮೀಟ್ ಮಾಡೋದಕ್ಕಿಂತ ಮೊದಲು ಟ್ವೀಟ್ ಮಾಡಿದ್ರು. ಈಗೆಲ್ಲ ಹಾಗೆ ಮೀಟ್ಗಿಂತ ಮೊದಲು ಟ್ವೀಟ್ ತಾನೆ. 10 ತಾರೀಕು ಒಂದು ಟ್ವೀಟ್ ಮಾಡಿದ್ರು ಟ್ರಂಪ್ ಅವರು. ಅದರ ಪ್ರಕಾರ ನರೇಂದ್ರ ಮೋದಿ ಅವರನ್ನು ಅವರು ನಮ್ಮ ನೈಜ ಸ್ನೇಹಿತ ಅಂತ ಕರೆದ್ರು, ಆತ್ಮೀಯ ಸ್ನೇಹಿತ ಅಂತ. ನನಗೆ ಆವಾಗ ಅನುಮಾನ ಶುರುವಾಯಿತು. ಸ್ನೇಹಿತರು ಅಂದರೆ ಇದಕ್ಕಿದ್ದಂಗೆ ನೋಡ್ದೇನೆ ಸ್ನೇಹಿತರಾಗ್ಬಿಡ್ತಾರೆ. ಯಾಕೆ ಸ್ನೇಹಿತರಾಗ್ತಾರೆ? ಇವರು ಸ್ನೇಹಿತರು ಅಂತ ನರೇಂದ್ರ ಮೋದಿಯನ್ನು ಕನ್ಸಿಡರ್ ಮಾಡೋದು ಅದು ಆತ್ಮೀಯ. ಯಾಕೆ? ಒಂದು ನಿಮಿಷ, ತಪ್ಪು. ನೀವು ಸ್ನೇಹ ಹೆಂಗ್ರಿ ಬೆಳೀತಾರೆ? ಸ್ನೇಹ ಮುಖ ನೋಡಿಲ್ಲ, ಒಂದ್ಸಲ ಭೇಟಿ ಮಾಡಿಲ್ಲ, ಕಾಫಿ ಕುಡಿದಿಲ್ಲ, ಇನ್ನೊಂದು ರಾಷ್ಟ್ರದ ಅವರು ನರೇಂದ್ರ ಮೋದಿ ವೈಯಕ್ತಿಕವಾಗಿ ಸ್ನೇಹವನ್ನು ಕೇಳ್ತಾ ಇಲ್ಲ. ಭಾರತದ ರಾಷ್ಟ್ರದ ಆತ್ಮೀಯತೆ ಹೇಗೆ ಅಂತಂದ್ರೆ ಸೈದ್ಧಾಂತಿಕವಾಗಿ ದೇಶವನ್ನ ರಾಷ್ಟ್ರಗಳನ್ನ ಮುಗಿಸೋದಕ್ಕೆ ಒಂದೇ ಆಗಿರೋದಕ್ಕಾಗಿ ಖಂಡಿತವಾಗ್ಲೂ ನರೇಂದ್ರ ಮೋದಿ ಅವರ ಬೇರೆ ಕಾಣಿಸಲ್ಲ.
ಅಲ್ಲ Yes, yes, ಪ್ರಿಯ ಶಶಿಧರ್ ವೀಕ್ಷಕರೇ, ಭಟ್ರೆ ನನಗೆ ಶಶಿಧರ್ ಭಟ್ರೆ ಜಾಗತಿಕ ಮಟ್ಟದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಭಾರತ ದೇಶದ ಪ್ರಧಾನಿ ಅಂತಂದ್ರೆ ಭಾರತವನ್ನ ಕನ್ಸಿಡರ್ ಮಾಡಿ ಅವರ ನೈಜ ಸ್ನೇಹಿತ ಅಂತ ಏನಾದ್ರು ಕರೆದಿದ್ರೆ ಅದು ಸ್ವಾಗತ ಇರಲಿ. ನಮಗೆ ಸ್ವಾಗತ ಇಲ್ಲ, ದಟ್ ಇಸ್ ದ ಪ್ರಾಬ್ಲಮ್. ಅದು ನಮ್ಮ ಭಾರತವನ್ನ ಸ್ನೇಹಿತರಾಗಿ ನೋಡ್ತಾರೆ ಅಂದ್ರೆ ಅಲ್ಲಲ್ಲ ಬೇಕಾದಷ್ಟು ಹಲ್ಲೆಗಳು ನಡೆದಿದೆ, ಅದನ್ನೆಲ್ಲ ಬಿಟ್ಟು ಅವರು ಸ್ನೇಹವನ್ನ ಚಾಚ್ತಾರೆ ಅಂದ್ರೆ ನಾವೆಲ್ಲ ಸ್ವಾಗತ. ವೀಕ್ಷಕರೇ ಮೀರಿದೆ, ನನಗೆ ಗೊತ್ತಿಲ್ಲ. ಇದು ಇಡೀ ಏನು ಅಮೆರಿಕಾದ ಅಧ್ಯಕ್ಷರು ಮತ್ತು ಭಾರತ ಪ್ರಧಾನಿ ಭೇಟಿ ಏನಿದೆ ಅದು ವಿಶ್ವ ರಾಜಕಾರಣ ದೃಷ್ಟಿಯಿಂದಲೂ ಕೂಡ ಭಾಳ ಮಹತ್ವದ್ದು ಅಂತ ನಾನು ನಂಬಿದರೆ. ಎಷ್ಟರ ಮಟ್ಟಿಗೆ ಏನು ಮೋದಿಯವರು ತಮ್ಮ ಇದರಲ್ಲಿ ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಹಲವು ವಿಚಾರಗಳು, ಟೆರರಿಸಮ್ನಿಂದ ಹಿಡಿದು ವೀಸಾದಿಂದ H1B1 ವೀಸಾದಿಂದ ಹಿಡಿದು ಹಲವು ಸಮಸ್ಯೆಗಳು ಇವೆ. ಹಾಗೇನೆ NSC ಇದ್ರೊಳಗಡೆ ನಾವು ಎಂಟರ್ ಆಗೋದು, ಚೀನಾಗೇನ ಎಲ್ಲ ಇರ್ಬೋದು, ಏನೋ ಚರ್ಚೆ ಮಾಡ್ತಾರಂತೆ. ಮಾಡಲಿ, ಇವತ್ತು ನಾಳೆ ಅದೇನು ಚರ್ಚೆ ಮಾಡಿದ್ರು, ಏನಾಯಿತು, ಏನೋ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ನಿಜವಾದ ಸ್ನೇಹಿತ ಹೌದು ಅಲ್ಲ ಗೊತ್ತಾಗುತ್ತಾ ಅಂತ ನೋಡ. ಎನಿವೆ ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಇದೇ ಸಮಯಕ್ಕೆ ಹಾಜರಾಗ್ತೀನಿ. ನಾಳಿನ ಬೆಳವಣಿಗೆಗಳನ್ನು, ಸುದ್ದಿಗಳನ್ನು ಹೊತ್ತು ಬರ್ತೀರಿ. ಅತಿಥಿಗಳು ಇರ್ತಾರೆ, ಚರ್ಚೆ ಮಾಡ್ತೀವಿ. ಅಲ್ಲಿವರೆಗೆ ಎಲ್ಲರೂ ಕೂಡ ಶುಭರಾತ್ರಿ, ನಮಸ್ಕಾರ.